ದಾನಿಯೇಲನು 4ನೇ ಅಧ್ಯಾಯ 17ನೇ ವಚನ. ಇಗೋ ಇದು ಅನಿಮಿಷರ ತೀರ್ಮಾನ ಅಂದ್ರೆ ಪಾಲಕರ ತೀರ್ಮಾನ, ದೇಶ ಪ್ರಪಂಚವನ್ನು ಪಾಲನೆ ಮಾಡ್ತಿರ್ತಕ್ಕಂಥ ದೇವರ ತೀರ್ಮಾನ ಮತ್ತು ದೇವರ ತೀರ್ಪು. ಮಹೋನ್ನತನು ಮಾನವರ ರಾಜ್ಯದಲ್ಲಿ ಒಡೆಯನಾಗಿ ರಾಜನಾಗಿ ಅದರ ಆಳ್ವಿಕೆಯನ್ನು, ಸಾಮ್ರಾಜ್ಯದ ಆಳ್ವಿಕೆಯನ್ನು ತನಗೆ ಬೇಕಾದವರಿಗೆ ಒಪ್ಪಿಸಿ. ಕಿಂಗ್ ಜೇಮ್ಸ್. ಕನಿಷ್ಠರನ್ನು ಅಂದ್ರೆ ದೀನರನ್ನು, ಅಂದ್ರೆ ಎಲ್ಲ ಜನರಿಂದ ಕೈ ಬಿಡಲ್ಪಟ್ಟಿದ್ದವರನ್ನು, ತುಚ್ಛವಾದವರನ್ನು, ಕನಿಷ್ಠರನ್ನು, ದೀನರನ್ನು, ಇನ್ನೊಂದು ತರ್ಜಮದಲ್ಲಿದೆ ನೀಚರನ್ನು ಎಂಬುದಾಗಿ. ನೀಚರಂದ್ರೆ ಕೆಟ್ಟರಲ್ಲ, ಅವರು ದೀನರು ಎಂಬುದಾಗಿ ಅರ್ಥ. ಕನಿಷ್ಠರನ್ನು ದೀನರನ್ನು ಕೂಡ ಸಾಮ್ರಾಜ್ಯವನ್ನು ಆಳುವುದಕ್ಕಾಗಿ ನೇಮಿಸುತ್ತಾನೆ ಎಂದು ಈ ಒಂದು ತೀರ್ಪು ಆಯಿತು ಎಂದು ಸಾರಿದನು. ಇದು ಸಾರಿದವ್ರು ಯಾರ್ರೀ? ಅಲ್ರಿ, ನೆಬೂಕದ್ನೆಚ್ಚರ್ ಸಾರಿ ಹೇಳಿದ, ಆದ್ರೆ ಇದನ್ನು ಸಾರಿದವ್ರು ಯಾರು? 17 ಓದಪ್ಪ ಮತ್ತು ಸರಿ ಕಿಂಗ್ ಜೇಮ್ಸ್ ಅಲ್ಲಿ ಓದ್ರಿ. ಈ ವಿಷಯವು ಪಾಲಕರ ಕಟ್ಟಡೆಯಿಂದಲೂ ಈ ಸಂಗತಿಯು ಯಾರ ಮಾತಿಂದ ಉಂಟಾಯ್ತು? ಪರಿಶುದ್ಧರ ಮಾತಿಂದ ಉಂಟಾಯ್ತು. ಇದು ಕನಸೊಳಗೆ ನಡೀತಿರ್ತಕ್ಕಂಥ ಘಟನೆ. ಅವ್ರು ಹೇಳ್ತಾ ಇದ್ದಾರೆ, ಈ ಸಂಗತಿ ಒಂದು ಪರಿಶುದ್ಧರಿಂದ ಉಂಟಾಯ್ತು. ಮಹೋನ್ನತನು ಮನುಷ್ಯರ ರಾಜ್ಯದಲ್ಲಿ ಆಳುತ್ತಾನೆಂದು ತನಗೆ ಮೆಚ್ಚುಗೆ ಆದವರಿಗೆ ಅದನ್ನು ಕೊಡುತ್ತಾನೆ, ಸಾಮ್ರಾಜ್ಯವನ್ನು ಕೊಡುತ್ತಾನೆಂದು. ಮನುಷ್ಯರಲ್ಲಿ ದೀನರಾದವರು, ದೀನರು, ಬಡವರು, ಕನಿಷ್ಠರಾದವರನ್ನು ಅದರ ಮೇಲೆ ನೇಮಿಸುತ್ತಾನೆ, ಆ ಸಾಮ್ರಾಜ್ಯದ ಮೇಲೆ ನೇಮಿಸುತ್ತಾನೆಂದು, ಬ್ಯಾಬಿಲೋನ್ ಸಾಮ್ರಾಜ್ಯದ ಮೇಲೆ ನೇಮಿಸುತ್ತಾನೆಂದು ಮಾನವ ಜಾತಿಯ ಜೀವಂತರಿಗೆ ತಿಳಿಯಬೇಕೆಂದು ಸಾರಿದನು. ಯಾರು ಸಾರಿದ್ರು? ಇದು ಪರಿಶುದ್ಧರ ನುಡಿ. ಇದು ಒಂದು ಪಾಲಕರು ಅಲ್ಲೇ ಪಾಲನೆ ಮಾಡತಕ್ಕಂಥವ್ರು, ಅವರಿಂದ ಬಂದಿರತಕ್ಕಂಥ ಕಟ್ಟಡೆ. ಆದರೆ ಪರಿಶುದ್ಧರ ಬಾಯಿಂದ ಬಂದಿರತಕ್ಕಂಥ ನುಡಿ ಎಂಬುದಾಗಿ ಬರಲ್ಪಟ್ಟಿದೆ. ಇದು ಪರಲೋಕ ರಾಜ್ಯದ ಪ್ರಭುತ್ವ ಪರಿಶುದ್ಧರಿಗೆ ಕೊಡಲಾಗಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಈ ರಾಜ್ಯವು ಎಷ್ಟು ಮಾತ್ರಕ್ಕೂ ಬೇರೆ ಯಾರಿಗೂ ಕೊಡಲಾಗುವುದಿಲ್ಲ, ಈ ಪ್ರಭುತ್ವ ಪರಲೋಕ ರಾಜ್ಯ. ಅದಕ್ಕಾಗಿ ಇಲ್ಲಿ ಆಕಾಶದಿಂದ ಬಂದಿರತಕ್ಕಂಥ ಈ ಒಂದು ಶಬ್ದದ ಅರ್ಥ ಏನೆಂಬುದಾಗಿ ಹೇಳ್ತಾ ಇದ್ದಾನೆ. ಯಾರು ನೆಬೂಕದ್ನೆಚ್ಚರನಿಗೆ ಈ ಕನಸು ಬಂದ ನಂತರ ಇದನ್ನು ತಿಳಿಸುವ ತನಕ, ಇದನ್ನು ತಿಳಿಸ್ತಾ ಇರುವಾಗ ಇಲ್ಲಿ ಆತನು ಕೇಳಿರುವ ಶಬ್ದ ಇದು. ಮೊದಲನೇದಾಗಿ ಆತನು ಕೇಳಿರ್ತಕ್ಕಂಥ ಶಬ್ದ, ಇಗೋ ಈ ರೀತಿಯಲ್ಲಿ ಆಗಲಿ, ಈ ಮನುಷ್ಯನಿಗೆ ಮನಸ್ಸು ಹೋಗಿ ಆತನಿಗೆ ಮೃಗದ ಮನಸ್ಸು ಕೊಡಲ್ಪಡಲಿ 7 ವರ್ಷ ಕಾಲಕ್ಕೆಂಬುದಾಗಿ ಇದೆಲ್ಲ ಹೇಳುತ್ತಾ ಬಂದಿರಕೊಳ್ಳಿ. ಇದೊಂದು ತೀರ್ಪು ಆಗಿದೆ. ಇದು ಪರಿಶುದ್ಧರ ಇಂದ ಬರತಕ್ಕಂಥ ನುಡಿಗಳಿಂದ ಈ ಕಾರ್ಯಗಳು ನೆರವೇರುತ್ತವೆ ಎಂಬುದಾಗಿ ಹೇಳ್ತಾನೆ. ಆ ಪರಿಶುದ್ಧರು ಯಾರು ಎಂಬುದಾಗಿ ನಾನು ಧ್ಯಾನ ಮಾಡ್ತಾ ಇದ್ರೆ, ಆ ಪರಿಶುದ್ಧರ ನುಡಿ ಯಾವುದು? ಯಾವಾಗ ಅರಸನಾದ ನೆಬೂಕದ್ನೆಚ್ಚರನಿಗೆ ಈ ಕನಸಿನ ಅರ್ಥವನ್ನು ಹೇಳಬೇಕಾದ್ರೆ ಯಾರು ಹೇಳಬೇಕು? ಪರಿಶುದ್ಧರಾದ ದಾನಿಯೇಲನೇ ಹೇಳಬೇಕು ಇದಕ್ಕೆ. ಅದಕ್ಕಾಗಿ ಪರಿಶುದ್ಧರು, ಈ ಪವಿತ್ರವಾದವರು, ದೇವ ಜನರು, ಹಲ್ಲೆಲೂಯಾ, ಐ ಲವ್ ದಿಸ್ ವರ್ಡ್. ಯಾಕೆ ಪರಿಶುದ್ಧರು ಎಂಬುದಾಗಿ ಹೇಳಿದನಂದ್ರೆ, ಇದರಲ್ಲಿ ಅಶುದ್ಧವಾದವರು. ಪರಿಶುದ್ಧರಂದ್ರೆ ಇನ್ನೊಂದು ನಮಗೆ ಅರ್ಥ ಆಗುವ ಭಾಷೆಯಲ್ಲಿ ಎಲ್ಲರೇನು ತಿಳ್ಕೊಂಡಿದ್ದಾರೆ, ಪರಿಶುದ್ಧರಂದ್ರೆ ಮೇಲಿನ ವಸ್ತ್ರದಲ್ಲಿ ಪರಿಶುದ್ಧರು,
ಅಥವಾ ಸ್ನಾನ ಮಾಡಿ ಪವಿತ್ರರಾಗಿರುವುದು ಅಂತ ತಿಳ್ಕೊಂಡಿದ್ರೆ ಇಲ್ಲ ಇಲ್ಲ, ಅಥವಾ ಮನಸ್ಸಿನಲ್ಲಿರ್ತಕ್ಕಂಥ ಪವಿತ್ರವು ಹೌದು, ಸಂತೋಷ, ಅದು ಕೂಡ ಪವಿತ್ರ. ಪವಿತ್ರ ಅನ್ನೋದಕ್ಕೆ ಒಂದೇ ಮಾತನ್ನು ಹೇಳಬೇಕಾದ್ರೆ ನಂಬಿಗಸ್ತರು, ನಂಬಿಕಸ್ಥರು, ನಿಷ್ಕಲಂಕರು, ಇವರೇ ನಿಷ್ಕಲಂಕರಾದರು. ಆದ ಕಾರಣ ನಂಬಿಕಸ್ಥರು, ಪರಿಶುದ್ಧರ ಬಾಯಿಂದ ಬರುವ ನುಡಿಗಳು ಇದಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆದ ಕಾರಣ ಮಹೋನ್ನತನು ಭೂಮಿಯ ಮೇಲೆ ಆಳ್ವಿಕೆ ಆತನದೇ ಮಾನವ ಜನರಲ್ಲಿ ನಡೀತಾ ಇದೆ ಎಂಬುದಾಗಿ ಅಲ್ಲದೆ, ಮಹೋನ್ನತನಾದ ದೇವರು ಈ ಒಂದು ಭೂಮಿಯ ಮೇಲೆ ಆಡಳಿತ ಸಾಮ್ರಾಜ್ಯ ಯಾರ ಕೈಯಲ್ಲಿ ಇಷ್ಟ ಬರ್ತದೆ ಅವರ ಕೈಯಲ್ಲಿ ಆತನು ಕೊಡತಕ್ಕಂಥ ಸಾಮರ್ಥ್ಯವುಳ್ಳವನೆಂಬುದಾಗಿ ಜಗತ್ತಿನ ಈ ಎಲ್ಲ ಜನರು ಅರಿಯಬೇಕೆಂದು, ಜಗತ್ತಿನ ಎಲ್ಲ ಪ್ರಜೆಗಳು ಅರಿಯಬೇಕೆಂದು ಶಡ್ರಕ್, ಮೇಷಕ, ಅಬೇದ್ನೆಗೋ, ದಾನಿಯೇಲ್ ಇವರು ಮಾತ್ರ ಅಲ್ಲ, ನೆಬೂಕದ್ನೆಚ್ಚರ್ ಮಾತ್ರ ಅಲ್ಲ, ನೆಬೂಕದ್ನೆಚ್ಚರು ಅರಿಯಬೇಕು, ಜಗತ್ತಿನ ಎಲ್ಲ ಜನರು ಅರಿಯಬೇಕು. ನಡೆಯೋದು ಯಾರ ಚಿತ್ತ? ಪರಲೋಕದಲ್ಲಿರುವ ಮಹೋನ್ನತನ ಚಿತ್ತ. ಆ ಮಹೋನ್ನತ ಚಿತ್ತ ಹೇಗೆ ನೆರವೇರ್ತದೆ? ಪರಿಶುದ್ಧರ ಬಾಯಿಂದ ಬರುವ ನುಡಿಗಳಿಂದ ನೆರವೇರ್ತದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಈಗ ಇಲ್ಲಿ ಈ ಒಂದು ಕಾರ್ಯದಲ್ಲಿ ನಾನು ನಿನ್ನೆ ಬಹಳ ಸುಂದರವಾಗಿ ಅದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿದೆ. ನೀವೆಲ್ಲರೂ ಅದನ್ನು ಅರ್ಥ ಮಾಡಿಕೊಂಡಿದ್ರೆ ಎಂಬುದಾಗಿ ನಾನು ನಿರೀಕ್ಷಿಸ್ತಾ ಇದ್ದೇನೆ. ಇಲ್ಲಿ ದೇವರು ಈ ಕನಸಿನ ಅರ್ಥವನ್ನು ಈ ರೀತಿಯಲ್ಲಿ ತಿಳಿಸಿದ ಕೂಡಲೇ ನೆಬೂಕದ್ನೆಚ್ಚರನಿಗೆ ದಾನಿಯೇಲನ ಕನಸಿನ ಅರ್ಥವನ್ನು ಈ ರೀತಿಯಲ್ಲಿ ತಿಳಿಸುವಾಗ ಹಾರೈಸುತ್ತಾ ಇದ್ದಾನೆ. ಪ್ರತಿಯೊಂದು ಇವತ್ತು ಈ ಒಂದು ಗ್ರಂಥದಲ್ಲಿ ಪರಿಶುದ್ಧರ ಬಾಯಿಂದ ಬರ್ತಕ್ಕಂಥ ನುಡಿ ದೀನರು ಅಂದರೆ ತಗ್ಗಿಸಿಕೊಳ್ಳುವರು, ನಮ್ರತೆ ಮತ್ತು ವಿನಯವುಳ್ಳವರು. ಅಲ್ಲಿ ಇಂಗ್ಲಿಷಲ್ಲಿ ಲೋವೆಸ್ಟ್ ಅಂದರೆ ಅತ್ಯಂತ ಕಡೆಯಾಗಿ ತಗ್ಗಿಸಿಕೊಳ್ಳತಕ್ಕಂಥವರನ್ನು ಕೂಡ ದೇವರು ಈ ಸಾಮ್ರಾಜ್ಯವನ್ನು ಅವರ ಕೈಯಲ್ಲಿ ಒಪ್ಪಿಸಲಿಕ್ಕೆ ಸಮರ್ಥನಾಗಿದ್ದಾನೆ, ಸಾಮರ್ಥ್ಯವುಳ್ಳವನಾಗಿದ್ದಾನೆ ಎಂಬುದಾಗಿ ಇಲ್ಲಿ ನಾವು ನೋಡಿರ್ತೇವೆ. ಇದು ನಡೀತಾ ಇರುವಾಗ ಭಾಳ ಜನ ಪ್ರಶ್ನೆ ಕೇಳಿದ್ರು ಈ ವಾಕ್ಯನ ಕೇಳಿದ್ಕೊಳ್ಳೆ. ಅಲ್ಲ, ನೀಚರು ಅಂದರೆ ಇಲ್ಲಿ ನೆಬೂಕದ್ನೆಚ್ಚರ ಅರಸನು 7 ವರ್ಷ ವನವಾಸದ ಶಾಪವನ್ನು ಹೊಂದಿರ್ತಾನೆ. ಮೃಗವಾಗಿ ಮನುಷ್ಯರ ಮನಸ್ಥಿತಿಯನ್ನು ಕಳೆದುಕೊಂಡು ಹುಚ್ಚನಾಗಿ ಆತನು ವನವಾಸಿ ಆಗ್ತಾನೆ. ಆ 7 ವರ್ಷ ಕಾಲದಲ್ಲಿ ಕಡೆಗೆನಿಸಲ್ಪಟ್ಟವರು ದೀನರು, ಪರಿಶುದ್ಧರು ಪ್ರಭುತ್ವವನ್ನು ಅಂದರೆ ನೆಬೂಕದ್ನೆಚ್ಚರ್ ಬಂಗಾರದಂತ ಇರತಕ್ಕಂಥ ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು ಪ್ರಪಂಚದ ಎಲ್ಲ ದೇಶಗಳು, ಸಂಸ್ಥಾನಗಳು, ರಾಜ್ಯಗಳು ಹೊಂದಿರತಕ್ಕಂಥ ವಶದಲ್ಲಿ ಹೊಂದಿರತಕ್ಕಂಥ ಬ್ಯಾಬಿಲೋನ್ ಸಾಮ್ರಾಜ್ಯದ ಒಡೆಯನು 7 ವರ್ಷ ಕಾಲಕ್ಕೆ ವನವಾಸಿಯ ಶಿಕ್ಷವನ್ನು ಮೃಗನಾಗಿ ಮನುಷ್ಯರ ಮನಸ್ಥಿತಿಯನ್ನು ಕಳ್ಕೊಂಡು ತನ್ನ ಪ್ರಜ್ಞೆಯನ್ನು ಕಳ್ಕೊಂಡು ಮೃಗನಾಗಿ ವನದಲ್ಲಿ ವಾಸ ಮಾಡ್ತಾನೆ. ನಗ್ನನಾಗಿ, ಬಟ್ಟೆ ಇಲ್ಲದವನಾಗಿ, ಮೈಯೆಲ್ಲ ಹೊಲಸಾಗಿ ಮೃಗಗಳಲ್ಲಿ ಹೋಗಿ ವಾಸ ಮಾಡಿ ಬದುಕುವಂಥ ಸ್ಥಿತಿ ಆತನಿಗೆ ಬಂದಿರ್ತದೆ. ಆ ಶಾಪವು ಬಂದಿತ್ತು. ಅದಕ್ಕೆ ಏನಂತ ಹೇಳ್ತಾ ಇದ್ದಾನೆ? ಪರಿಶುದ್ಧರು ಬಾಯಿಂದ ಬರತಕ್ಕ 17 ಮತ್ತೊಂದು ಸಾರಿ ಕಿಂಗ್ ಜೇಮ್ಸ್ ಈ ವಿಷಯವು ಪಾಲಕರ ಕಟ್ಟಡದಿಂದಲೂ ಅಂದ್ರೆ ನಿಯಮ ಅಂದ್ರೆ ಶಾಸನದಿಂದಲೂ ಈ ಘಟನೆಯು ಸಂಗತಿಯು ಪರಿಶುದ್ಧರ ಬಾಯಿಂದ ಬರತಕ್ಕಂತ ಮಾತಿನಿಂದಲೂ ಉಂಟಾಯಿತು. ಹಲೋ, ಇದು ಉಂಟಾಗಲಿಕ್ಕೆ ಕಾರಣ ಏನಂದ್ರೆ ಈ ದರ್ಶನ, ಈ ಕನಸುಗಳು ಆಗಿದ್ದು ನಿಜ. ಆದ್ರೆ ಈ ಕನಸುಗಳು ನೆರವೇರಿದ ಯಾಕಂದ್ರೆ, ನಿಜವಾಗಿದೆ ಯಾಕಂದ್ರೆ ಪರಿಶುದ್ಧರಾಗಿರ್ತಕ್ಕಂಥವ್ರು ಇದನ್ನು ನುಡಿದಿದ್ದಾರೆ. ನುಡಿದ ಕೂಡಲೇ ಇದು ನೆರವೇರಿದೆ. ನೆಬೂಕದ್ನೆಚ್ಚರ ಅರಸನು ದೀನರಾಗಿರುವ ಪರಿಶುದ್ಧರ ಬಾಯಲ್ಲಿರ್ತಕ್ಕಂಥ ಆ ಪ್ರಭಾವವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ನಾನು ಭೂಮಿಗೆ ಸಮ್ರಾಟನು, ಚಕ್ರವರ್ತಿ ನಾನು. ಆದರೆ ಚಕ್ರವರ್ತಿಯಾದ ನಾನು ಕೂಡ
ಪರಿಶುದ್ಧರ ಬಾಯಿಂದ ಹೊರಡತಕ್ಕಂಥ ಆ ನುಡಿಗಳ, ಆ ಒಂದು ಆಜ್ಞೆಗಳು, ಆ ಶಾಸನಗಳು ನೆರವೇರುವುದರಿಂದ ಅದನ್ನು ನಿಲ್ಲಿಸಲಿಕ್ಕೆ ನನ್ನಿಂದ ಆಗಿಲ್ಲ. ಯಾಕಂದರೆ ಪರಿಶುದ್ಧರು ನುಡಿದಿರುವ ನುಡಿಯನ್ನು ನೆರವೇರಿಸೋದಕ್ಕಾಗಿ ಪರಲೋಕದ ಪ್ರಭುತ್ವವು ಕೆಲಸ ಮಾಡಿದೆ. ಅದಕ್ಕಾಗಿ ನನ್ನ ಈ ಲೋಕದ ಪ್ರಭುತ್ವ ಪರಿಶುದ್ಧರ ನುಡಿ ಮುಂದೆ ನಡೀಲಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾಕಂದರೆ ತನ್ನನ್ನು ತಾನು ತಗ್ಗಿಸಿಕೊಳ್ತಾ ಇದ್ದಾನೆ ಇಲ್ಲಿ. ಪ್ರೈಸ್ ಲಾರ್ಡ್ ಜೀಸಸ್. ಈಗ ಭಾಳ ಜನ ಪ್ರಶ್ನಿಸಿದ್ರು ನಾನು ಹೇಳುವಾಗ, 7 ವರ್ಷ ಕಾಲದಲ್ಲಿ ಈತನು ಕಾಡು ವಾಸಿ ಆದನು, ವನವಾಸಿ ಆದನು. ನೆಬೂಕದ್ನೆಚ್ಚರ್ ಚಕ್ರವರ್ತಿ ಮೃಗ ಮನಸ್ಥಿತಿಯನ್ನು ಪಡ್ಕೊಂಡು, ಪ್ರಜ್ಞೆಯನ್ನು ಕಳ್ಕೊಂಡು, ಮನುಷ್ಯನ ಪ್ರಜ್ಞೆಯನ್ನು ಕಳ್ಕೊಂಡು ಮೃಗ ಮನಸ್ಥಿತಿಯನ್ನು ಪಡ್ಕೊಂಡು ಹುಚ್ಚನಾಗಿ, ನಗ್ನನಾಗಿ, ದಿಗಂಬರಿಯಾಗಿ, ವನವಾಸಿಯಾಗಿ, ಹುಲ್ಲು ತಿನ್ನುವಂತಕ್ಕಂಥ ಶಾಪಗ್ರಸ್ತನಾಗಿ 7 ವರ್ಷದ ಶಾಪ ಆತನ ಮೇಲೆ ಬಂದಿತ್ತು. ಇದು 7 ವರ್ಷದ ಕಾಲದಲ್ಲಿರುವಾಗ ಆಳಿದ್ದು ಯಾರಂತ ಹೇಳಿದೆ ನಾನು? ಎಲ್ಲದಕ್ಕಿಂತ ದೀನರು, ಬ್ಯಾಬಿಲೋನ್ ಸಾಮ್ರಾಜ್ಯಕ್ಕೆ ಸೆರೆವಾಸಿಯಾಗಿ ಹೋಗಿರುವ ದಾಸರು, ಅಲ್ಪಸಂಖ್ಯಾತರು, ಅಲ್ಪವಾದವರನ್ನುವ ಪದನೇ ಅರ್ಥ ಅದು. ದೀನರು, ಅಲ್ಪವಾದವರು ಅಥವಾ ಕನಿಷ್ಠರು ಅಂದರೆ ಕಡೆಗೆನಿಸಲ್ಪಟ್ಟಿದ್ದವರು. ಅವರು ದೊಡ್ಡ ರಾಯಲ್ ಜನ ಅಲ್ಲ ಎಂಬುದಾಗಿ ಎನಿಸಲ್ಪಟ್ಟವರು ಎಂಬುದಾಗಿ ಹೇಳ್ತಾರೆ. ಗಂಭೀರವಾಗಿ ಹೇಳ್ತಿರಲ್ವಿಯ? ಅವರು ಯಾರು ಎಂಬುದಾಗಿ ನಾವು ನೋಡ್ತಾ ಇದ್ರೆ, ನಾನು ಗಮನಿಸ್ತಾ ಇದ್ರೆ ನನಗೆ ಭಾಳ ಆಶ್ಚರ್ಯವಾಯ್ತು ಆ ಸಂಗತಿ ನೋಡಿ. ಅವರು ಯಾರು? ಆ ಪರಿಶುದ್ಧರು ಯಾರು? ಮತ್ತು ಆ ಕಡೆಗೆನಿಸಲ್ಪಡುವ ಕನಿಷ್ಠರ ಕೈಯಲ್ಲಿ, ದೀನರ ಕೈಯಲ್ಲಿ, ಅಲ್ಪವಾದವರಲ್ಲಿ, ಚೀಪ್ ವಾದವರಲ್ಲಿ ಕೂಡ ನಾನು ಅವರ ಕೈಯಲ್ಲಿ ಕೊಡುತ್ತೇನೆ ಎಂಬುದಾಗಿ ಹೇಳಿದನು. ಆ ಅಲ್ಪವಾದವರು ಯಾರೆಂಬುದಾಗಿ ನಾನು ಅಧ್ಯಯನ ಮಾಡ್ತಿರುವಾಗ ಆ ಪರಿಶುದ್ಧವಾರು ಯಾರೆಂಬುದಾಗಿ 4ನೇ ಅಧ್ಯಾಯ 8ನೇ ವಚನದಲ್ಲಿ ಆ ಪರಿಶುದ್ಧರು ಯಾರು ಹೋದ್ರಿ? ಒಂದು ವೇಳೆ ನನ್ನ ಕಡೆಯಲ್ಲಿ ನನ್ನ ದೇವರ ಹೆಸರಿನ ಹಾಗೆಯೂ ಬೆಲ್ತೆಸೆದರ್ ಎಂಬ ಹೆಸರುಳ್ಳವನಾಗಿಯೂ ಯಾರು? ಪರಿಶುದ್ಧ ದೇವರ ಆತ್ಮವನ್ನು ಹೊಂದಿದ್ದವನಾಗಿಯೂ. ಅಂದ್ರೆ ಇವ್ರು ಯಾರು? ಇವರು ಪರಿಶುದ್ಧರು. ಹಲ್ಲೆಲೂಯಾ! ಎಷ್ಟು ಚೆನ್ನಾಗಿ ಉಲ್ಲೇಖನ ಮಾಡಿದೆ. ಪರಿಶುದ್ಧರು. ಈತನ ಕನಸನ್ನು ಏನು ಮಾಡಿದಾನೆ? ನೆಬೂಕದ್ನೆಚ್ಚರನಿಗೆ ಹೇಳುವಾಗ ಇದಾಗಲಿ 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 ಎಂಬುದಾಗಿ ಹೇಳಿದ. ಕೆಲವು ಗಮನಿಸಿದ್ರೆ ಆತನ ಮಾತಾಡಿದ್ದು ಬಹಳ ಜಾಗ್ರತೆ ಗಮನಿಸಿದೆ. ಯಾಕಂದ್ರೆ ಇದನ್ನು ಹೇಳ್ತಾ ಇದ್ದಾನೆ, ಆದರೆ ಇದರ ಅರ್ಥವನ್ನು ಹೇಳುವಾಗ ಬಹಳ ಜಾಗ್ರತೆ ಕೇಳ್ತೀರಿ. ನೆಕ್ಸ್ಟ್ 9ನೇ ವಚನ. ಎಲ್ಲ ಜ್ಞಾನಿಗಳು, ಮಾಂತ್ರಿಕರು, ಶಕುನಗಾರರು, ತಾಂತ್ರಿಕರು, ಮಂತ್ರಿಗಳಿಗೆ ಪ್ರಧಾನಿಯಾಗಿರುವ, ಯಾರು? ಮಂತ್ರಿಗಳಿಗೆ ಪ್ರಧಾನಿಯಾಗಿರುವ ದಾನಿಯೇಲನು ಏನಿದೆ? ನಿನ್ನಲ್ಲಿ ಪರಿಶುದ್ಧ ದೇವರ ಆತ್ಮವಿದೆ, ನೀನೇ ಇದಕ್ಕೆ ತಾತ್ಪರ್ಯ ಹೇಳಬಲ್ಲನು. ಅಂದ್ರೆ ಅರ್ಥ ಏನು? ಪರಿಶುದ್ಧರು ಎಲ್ಲಿಂದ ಬಂದಿದ್ದಾರೆ? ಆಕಾಶದಿಂದ ಅಂತ ತೋರಿಸಿದಾರಲ್ಲೇ, ಅಲ್ಲೇ ಆಕಾಶದಿಂದ ಹೇಳ್ತಾ ಇದಾರಲ್ಲೇ. ಬಟ್ ಹಿಯರ್ ಸೇಯಿಂಗ್ ದ ಪಾಲಕರ ಕಟ್ಟಳೆ, ಪಾಲಕರು ಮಾಡಿದ್ದಾರೆ, ಪಾಲಕನು ಕಟ್ಟಳೆ ಮಾಡಿದ್ದಾನೆ, ಡಿಕ್ರಿ ಮಾಡಿದ್ದಾನೆ, ನಿರ್ಣಯ ಮಾಡಿದ್ದಾನೆ ಮಹೋನ್ನತನು. ಆ ಡಿಕ್ರಿಯನ್ನು ಪರಿಶುದ್ಧರ ನುಡಿಯಿಂದ ಭೂಮಿ ಮೇಲೆ ನೆರವೇರಿಸ್ತಾನಂತೆ. ಅದಕ್ಕಾಗಿ ಎಲ್ಲ ದೇವ ಜನರು ಯೇಸು ಕ್ರಿಸ್ತನ ರಕ್ತದಿಂದ ಪರಿಶುದ್ಧವಾದವರು ಎಲ್ಲರೂ ಹೇಳ್ತಾ ಇದ್ದಾನೆ, ನೀವು ಎಲ್ಲರೂ ಒಮ್ಮನಸ್ಸಿಂದ ನಾವು ನುಡಿಯೋದಾದರೆ ಜಗತ್ತನ್ನು ಆಳ್ತಿರ್ತಕ್ಕಂಥ ಎಲ್ಲ ದುಷ್ಟಶಕ್ತಿಗಳನ್ನು ಆಳದಂತೆ ದೇವರು ಪ್ರಾಮಾಣಿಕವಾದಂಥ ನಾಯಕರನ್ನು ಆಳುವಂತೆ ಮಾಡಲಿ ಎಂಬುದಾಗಿ ಹೇಳಿರುವಾಗ ನನ್ನ ಜೊತೆಯಲ್ಲಿ ನೀವು ಆಮೇನ್ ಅಂತ ಹೇಳಿದ್ರೆ ಅದು ಸತ್ಯವಾಗಲು ನೆರವೇರುತ್ತದೆ. ಗಂಭೀರವಾಗಿ ಹೇಳ್ತೀರಲ್ವಯ್ಯ? ಅದಕ್ಕಾಗಿ ಪರಿಶುದ್ಧರ ನುಡಿ. ಈಗ ಆ ಪರಿಶುದ್ಧರು ಯಾರು? ಆ ಕಡೆಗೆನಿಸಲ್ಪಟ್ಟ ವ್ಯಕ್ತಿ ಯಾರು ಎಂಬುದಾಗಿ ಅವರನ್ನು ಹೇಗೆ ನೋಡ್ತಾರೆ ನೋಡಿ. ಅವರು ಒಂದು ಏನಲ್ಲ, ಅವರು ಒಂದು ದೊಡ್ಡ ರಾಜ ಯಾಜಕ ವಂಶಸ್ಥರು ಆಗಿಲ್ಲ, ಅವ್ರಿಗೆ ಯಾವ ಘನತೆ ಇಲ್ಲ ಅಂಥವರು ಎಂಬುದಾಗಿ. ಅವ್ರು ಯಾರು? 11ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡಿ. ದೇವರು ಕನಿಷ್ಠರನ್ನು ಕೂಡ
ಎಬಿಸಿ ಯಾರಿಗೆ ರಾಜತ್ವದ ರಾಜತ್ವದ ಯಾರು ಚಕ್ರವರ್ತಿಯ ಸ್ಥಾನದಲ್ಲಿ ರಾಜ ಪದವಿಗೆ ಹಕ್ಕುದಾರರು ಅಂದ್ರೆ ಉತ್ತರಾಧಿಕಾರಿ ಅಲ್ಲದ ಒಬ್ಬ ಕನಿಷ್ಠನು ದೀನನು ಎದ್ದು ನೆಮ್ಮದಿಯ ಕಾಲದಲ್ಲಿ ಬಂದು ಏನಂತ ನುಡಿಗಳಿಂದ ನಯನುಡಿಗಳಂದ್ರೇನು ನ್ಯಾಯ ನುಡಿಗಳಿಂದ. ಮೃದುವಾದ ಭಾಳ ಇರ್ತಾವೆ, ಅದರೊಳಗೆ ನ್ಯಾಯ ಇರೋದಿಲ್ಲ. ಅಲ್ಲೆಲ್ಲಿಯ ಅರ್ಥ ಆಗೋದಿಲ್ಲ ಭಾಳ ಜನಕ್ಕೆ. ಮೃದುವಾಗಿ ಭಾಳ ಇರ್ತಾವೆ ನುಡಿಗಳು, ಸಾಫ್ಟಾಗಿ ಭಾಳ ಇರ್ತಾವೆ, ಅದರೊಳಗೆ ನ್ಯಾಯ ಇರುವುದಿಲ್ಲ, ಮೋಸ ಹೋಗ್ತಾರೆ ಭಾಳ ಜನ. ಅದಕ್ಕಾಗಿ ನಯನುಡಿಗಳಿಂದ ಅಂಥವರು ಅವನಿಗೇನಿಲ್ಲ, ರಾಜತ್ವ ಇಲ್ಲ, ಅವನು ನಯನುಡಿಗಳಿಂದ ರಾಜ್ಯವನ್ನು ಕಿಂಗ್ ಜೇಮ್ಸ್ ಓದಪ್ಪ. ಮುಂದೆ ರಾಜ್ಯವನ್ನು ಪಡೆದುಕೊಳ್ಳುನು ಕಿಂಗ್ಡಮ್ ಬಾ. ಥ್ಯಾಂಕ್ ಯು. ನಿಮ್ಮ ಬೈಬಲಲ್ಲಿ ಇದ್ರಿ ಇಲ್ಲಿ ನಯನುಡಿಗಳಿಂದ ಇರ್ತಿದೆ ನಿಮ್ಮಲ್ಲಿ. ನಮ್ಮಲ್ಲಿ ಶಾಂತ ನುಡಿಗಳಿಂದ, ಸಮಾಧಾನದ ನುಡಿಗಳಿಂದ. ಓದಿ. ಅವನ ಸ್ಥಾನದಲ್ಲಿ ಒಬ್ಬ ಕನಿಷ್ಠನು, ದೀನನಾಗಿರುವವನು, ದರಿದ್ರನನ್ನು ಕೂಡ ಆತನು ಅಲ್ಲಿ ನಿಲ್ಲಿಸುವ ಸಾಮರ್ಥ್ಯ ಇದೆ. ನಿಲ್ಲುವನು, ಅವನಿಗೆ ರಾಜ್ಯದ ಸನ್ಮಾನವನ್ನು ಇಲ್ಲದವನಾಗಿರುವನು. ಆದರೆ ಎಂತವನಿತನು ಸಮಾಧಾನದಿಂದ ನಯನುಡಿಗಳಿಂದ ರಾಜ್ಯವನ್ನು ಪಡೆದುಕೊಂಡು ರಾಜ್ಯವನ್ನು ಆಳುತ್ತಾನೆ. ಯಾರಿವನು? ಒಂದೇ ಭಾಷೆಯಲ್ಲಿ ಸಾತ್ವಿಕನು. ಯಾರು ಇವನು? ಸಂಭಾಯಿತನು, ಸಾತ್ವಿಕನು. ನಯನುಡಿಯಿಂದ ಅಂದರೆ ಸಮಾಧಾನದ ನುಡಿಗಳಿಂದ ರಾಜ್ಯವನ್ನು ಪಡ್ಕೊಂಡು ಆ ರಾಜ್ಯವನ್ನು ಪರಿಪಾಲಿಸ್ತಾನೆ. ಈತನೇ ದೀನನು. ಬಹಳ ಒಳ್ಳೆ ಮಾತಿದೆ. ಯಾಕಂದ್ರೆ ಈತನಲ್ಲಿ ಏನಿಲ್ಲ, ಅಹಂಕಾರ, ಗರ್ವ, ಅಹಂಕಾರ ಇಲ್ಲ. ಅಂದ್ರೆ ಬಹಳ ಸುಂದರವಾಗಿ ಬರಲ್ಪಟ್ಟಿದೆ ಇದು. ಈ ದೀನರು ಯಾರು ಅಂದ್ರೆ, ನೆಬೂಕದ್ನೆಚ್ಚರ ಅರಸನು 7 ವರ್ಷ ಕಾಲಕ್ಕೆ ವನವಾಸಿ ಆಗಿದ್ದಾಗ ಆ 7 ವರ್ಷದ ಅವಧಿಯಲ್ಲಿ ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು, ಭೂಮಿಯನ್ನು ಆಳ್ತಿರ್ತಕ್ಕಂಥ ಸೂಪರ್ ಪವರ್ ಅನ್ನು ನಿಯಂತ್ರಿಸಿ ಅದನ್ನು ಪರಿಪಾಲನೆ ಮಾಡಿದವರು ಯಾರು? ನಾನು ಹೋದ ಕಳೆದ ಭಾಗದಲ್ಲಿ ನಾನು ಹೇಳಿದೆ. ಆದರೆ ಬಹಳ ಜನಕ್ಕೆ ಅದರ ಪ್ರಶ್ನೆ ಇತ್ತು. ಯಾಕೆಂದ್ರೆ ಒಂದು ರಾಜ್ಯದ ನೀತಿಯಲ್ಲಿ ಅರಸನು ಅಸ್ವಸ್ಥನಾಗಿದ್ರೆ, ಅಥವಾ ಅರಸನು ವಿಕಲಾಂಗಿ ಆಗಿದ್ರೆ, ಅಥವಾ ಅರಸನು ತನಗೆ ಇಷ್ಟ ಬಂದಂತೆ ರಾಜ್ಯಪಾಲನನ್ನು ಕರೆದು, ಇಗೋ ಇನ್ನು ರಾಜ್ಯವನ್ನು ನೀನು ಆಳು ಎಂದು ಕೊಡಲಿಕ್ಕೆ ಯಾರಿಗೆ ಸಾಮರ್ಥ್ಯ ಇದೆ? ಯಾರಿಗೆ ಅಧಿಕಾರ ಇದೆ? ಅರಸನಿಗಿದೆ. ಸೊ ಅರಸನು ವನವಾಸಿ ಆಗಿರುವಾಗ ಆ ಸಮಯದಲ್ಲಿ ಅರಸನ ಮಗನು ಅದಕ್ಕೆ ತಕ್ಕಂತ ಯೋಗ್ಯತೆ ಅಥವಾ ಅರ್ಹತೆ ಇದ್ರೆ ಅರಸನ ಮಗನು ಆಳ್ವಿಕೆ ಮಾಡ್ತಾನೆ. ಆದರೆ ಅರಸನ ಮಗನಿಗೆ ಆ ಸಮಯದಲ್ಲಿ ಆ ರೀತಿಯಾದಂಥ ಅನುಭವ, ಯೋಗ್ಯತೆ ಇಲ್ಲ. ಆದರೆ ದಾಸರು, ಸೆರೆವಾಸಿಗಳಾದಂಥ ದಾನಿಯೇಲ್, ಶಡ್ರಕ್, ಮೇಷಕ್, ಅಬೇದ್ನೆಗೋ ಎನ್ನುವರು ಆ 7 ವರ್ಷ ಕಾಲದಲ್ಲಿ ಅವರ ಕೈಯಲ್ಲಿ ಸಾಮ್ರಾಜ್ಯವನ್ನು ಕೊಟ್ಟು, ಯಾರ ಕೈಯಲ್ಲಿ? ಅವರ ಕೈಯಲ್ಲಿ 7 ವರ್ಷ ಕಾಲದಲ್ಲಿ ಸಾಮ್ರಾಜ್ಯವನ್ನು ಕೊಟ್ಟು 7 ವರ್ಷ ಕಾಲದಲ್ಲಿ ಅವರು ಆಳುವುದನ್ನು ತೋರಿಸಿಕೊಟ್ಟು ಹೇಳ್ತಾ ಇದ್ದಾನೆ ದೇವರು, ಇಗೋ ನನಗೆ ಇಷ್ಟ ಬಂದವರ ಕೈಯಲ್ಲಿ ಕೊಡಲಿಕ್ಕೆ ನನಗೆ ಸಾಮರ್ಥ್ಯ ಇದೆ. ನೀನೇನು ತಿಳ್ಕೊಂಡಿದ್ದೀ ನೆಬೂಕದ್ನೆಚ್ಚರ ಅರಸನೇ? ನನ್ನ ಬಾಹುಬಲದಿಂದ, ನನ್ನ ಪರಾಕ್ರಮದಿಂದ, ನನ್ನ ಬುದ್ಧಿಬಲದಿಂದ ನಾನು ಈ ಸಾಮ್ರಾಜ್ಯವನ್ನು ಕಟ್ಟಿದ್ದೇನೆ ಎಂಬುದಾಗಿ ನೀನು ತಿಳ್ಕೊತಾ ಇದ್ರಿ. ನಾನಿಲ್ಲದೆ ಈ ಸಾಮ್ರಾಜ್ಯ ನಡೆಯುವುದಿಲ್ಲ ಎಂಬುದಾಗಿ ತಿಳ್ಕೊಂಡಿದ್ದೀ ಗರ್ವಿಷ್ಠನೇ. ನಾನಿಲ್ಲದೆ, ನನ್ನ ಜ್ಞಾನ ಇಲ್ಲದೆ, ನನ್ನ ಪರಾಕ್ರಮ ಇಲ್ಲದೆ ನಾನು ಈ ಸಿಂಹಾಸನದಲ್ಲಿ ಕೂತ್ಕೊಳ್ಳದೆ ಈ ಸಾಮ್ರಾಜ್ಯ ನಡೀಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಊಹಿಸಿದಿ, ಕಲ್ಪಿಸಿದಿ. ನೀನಿಲ್ಲದಿದ್ರೂ ಕೂಡ ಕನಿಷ್ಠರನ್ನು, ದರಿದ್ರರನ್ನು ಎತ್ತಿ ಅವರನ್ನು ಸಿಂಹಾಸನದ ಮೇಲೆ ಕೂಡಿಸಿ ಸಾಮ್ರಾಜ್ಯವನ್ನು ಆಳಲಿಕ್ಕೆ
ನಡೆಸತಕ್ಕಂಥ ಸಾಮರ್ಥ್ಯ ನನಗಿದೆ ಎಂಬುದಾಗಿ ನೀನು ತಿಳಿಯುವ ತನಕ ವನವಾಸಿಯಾಗಿರುತ್ತಿ, ಅದು 7 ವರ್ಷ ಕಾಲದಲ್ಲಿ ಎಂಬುದಾಗಿ ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಈ ದೀನ ದರಿದ್ರರು ಯಾರಂದ್ರೆ ಈ ಕನಿಷ್ಠವಾದಂದ್ರೆ ಬಹಳ ಕಡೆಗೆನಿಸಲ್ಪಟ್ಟವರು, ಅವರಿಗೆ ರಾಜ ಸನ್ಮಾನ ಇಲ್ಲ, ಅವರು ಕನಿಷ್ಠವಾಗಿ ಎನಿಸಲ್ಪಟ್ಟವರು, ಸಮಾಜದಲ್ಲಿ ತಿರಸ್ಕರಿಸಲ್ಪಟ್ಟವರು, ಸಮಾಜದಿಂದ ದೂರ ಇಡಲ್ಪಟ್ಟಿರ್ತಕ್ಕಂಥ ದೀನರು ದರಿದ್ರರಾಗಿರುವವರನ್ನು ಕೂಡ ನಾನು ಎಬ್ಬಿಸಿ ರಾಜ್ಯವನ್ನು ಆಳಲ್ಪಡುವಂತೆ ನಾನು ಮಾಡಲಿಕ್ಕೆ ಸಮರ್ಥನೆ ಎಂಬುದಾಗಿ ದೇವರು ಹೇಳಿದ್ದಾನೆ. ಗಂಭೀರವಾಗಿ ಹೇಳ್ತಿರಲ್ವಿಯ. ಆ ದೀನರು ಯಾರಂದ್ರೆ ನೆಬೂಕದ್ನೆಚ್ಚರ ಅರಸರು 7 ವರ್ಷದ ಇದರಲ್ಲಿ ಹೋಗಿರುವಾಗ ಆಳಬೇಕಾಗಿದೆ ಯಾರೀಗ? ದಾನಿಯೇಲ್, ಶಡ್ರಕ್, ಮೇಷಕ್. ಅವ್ರು ಯಾವಾಗ ಗವರ್ನರ್ ಆದ್ರಿ, ಅವ್ರು ಯಾವಾಗ ರಾಜ್ಯಪಾಲರಾದ್ರಿ ಅಂತ ಹೇಳ್ತಾರೆ. 2ನೇ ಅಧ್ಯಾಯ 48, ದಾನಿಯೇಲ್ ಪುಸ್ತಕ 2ನೇ ಅಧ್ಯಾಯ 48, 49ರಲ್ಲಿ ಬಹಳ ಜಾಗ್ರತೆಯಿಂದ ಗಮನಿಸ್ತೀರಿ ಶಬ್ದಗಳು. ರಾಜನು 2ನೇ ಅಧ್ಯಾಯದಲ್ಲಿ ದಾನಿಯೇಲನನ್ನು ಆತನನ್ನು ಅಧಿಕಾರದ ಸ್ಥಿತಿಗೆ, ಶ್ರೇಷ್ಠ ಸ್ಥಿತಿಗೆ ತಂದು ಅವನಿಗೆ ಅಮೂಲ್ಯವಾದಂಥ ಬಹುಮಾನಗಳನ್ನು, ರಥರಥಾಶ್ವಗಳನ್ನು, ಬಂಗಾರು, ಬೆಳ್ಳಿ, ನಾಣ್ಯಗಳನ್ನು, ವೈಢೂರ್ಯಗಳನ್ನು, ನಾರುಮಣಿ ವಸ್ತ್ರಗಳನ್ನು, ರಾಜವಸ್ತ್ರಗಳನ್ನು ಎಲ್ಲವನ್ನು ಕೊಟ್ಟು, ನಂಬರ್ 1 ಮೊದಲೇನು ಕೊಟ್ಟನು? ಆತನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರಾಜ ವೈಭವದ ಉಡುಗೊರೆಗಳನ್ನು, ಬಹುಮಾನಗಳನ್ನು, ರಥರಥಾಶ್ವಗಳನ್ನು, ಬೇಕಾಗಿರ್ತಕ್ಕಂಥ ಎಲ್ಲ ಅಗತ್ಯಗಳನ್ನು ಆತನಿಗೆ ಅರ್ಪಿಸಿಕೊಟ್ಟನು. ಎಲ್ಲರೂ ಹೇಳ್ತಿರಲ್ವಯ್ಯ. ನೆಕ್ಸ್ಟ್ ಏನಂದ್ರೆ 2ನೇದೇನು? ದೊಡ್ಡಸ್ತಿಕೆ. ಹಲ್ಲೆಲೂಯಾ. ದೊಡ್ಡಸ್ತಿಕೆ, ಅಮೂಲ್ಯವಾದ ಬಹುಮಾನಗಳು ಕೊಟ್ಟನು. ಬಾಬೇಲ್ ಸಂಸ್ಥಾನವನ್ನೆಲ್ಲ ಅಧೀನಪಡಿಸಿ ಬಾಬೇಲಿನ ವಿದ್ವಾಂಸರು, ಒಳ್ಳೆ ಪದ ಇದೆ ನೋಡಿ, ಬಾಬೇಲಿನ ವಿದ್ವಾಂಸರು, ಸಕಲ ಮುಖ್ಯ ಪ್ರಧಾನಿಗಳಿಗೂ, ಮುಖ್ಯ ಮಂತ್ರಿಗಳಿಗೂ, ಮುಖ್ಯ ಜ್ಞಾನಿಗಳಿಗೂ, ಅವರೆಲ್ಲರಿಗೂ ಪ್ರಧಾನಿಯಾಗಿ ನೇಮಿಸಿದನು. ಅವನನ್ನು ಪ್ರಧಾನಿಯಾಗಿ ನೇಮಿಸಿದನು. ಕಿಂಗ್ ಜೇಮ್ಸ್ ಓದ್ರಿ ಬ್ರದರ್, 2:48. ದಾನಿಯೇಲನನ್ನು ರಾಜ್ಯದ ಮಹಾವ್ಯಕ್ತಿಯನ್ನಾಗಿ ಮಾಡಿ. ಮಹಾವ್ಯಕ್ತಿ ಅನ್ನಂದ್ರೆ ಯಾರ್ರೀ? ಇದನ್ನು ಒರಿಜಿನಲ್ ತರ್ಜಮ ಪ್ರಕಾರವಾಗಿ ದಾನಿಯೇಲನನ್ನು ಸಂಸ್ಥಾನದ ಮೇಲೆ ರಾಜ್ಯಪಾಲನಾಗಿ ಆಳುವ ವ್ಯಕ್ತಿಯನ್ನಾಗಿ ಮಾಡಿ ಆತನಿಗೆ ದಾನಿಯೇಲನಿಗೆ ಅನೇಕ ಬಹುದೊಡ್ಡ ಬಹುಮಾನಗಳು, ರಾಜ ವಸ್ತ್ರಗಳು, ರಾಜ ರಥಗಳು, ರಾಜ ವೈಢೂರ್ಯಗಳು, ಮುತ್ತು ರತ್ನಗಳು, ಆಭರಣಗಳು ಇವೆಲ್ಲಗಳನ್ನು ಕೊಟ್ಟು ಸಮಸ್ತ ಬಾಬೇಲಿನ, ಲಿಸನ್ ಕೇರ್ಫುಲಿ, ಸಮಸ್ತ ಬಾಬೇಲಿನ ಪ್ರಾಂತ್ಯಗಳಿಗೆ, ಭೂಮಿ ಮೇಲಿರತಕ್ಕಂಥ ಎಷ್ಟು ಪ್ರಾಂತ್ಯಗಳು ಬಾಬೇಲಿನ ಸಂಸ್ಥಾನದ ಒಳಗಿದ್ದಾವೆ ಅವೆಲ್ಲ ಪ್ರಾಂತ್ಯಗಳಿಗೆ, ಆ ಪ್ರಾಂತ್ಯಗಳಿಗೆ ರಾಜ್ಯಪಾಲನಾಗಿ, ಗವರ್ನರ್ ಆಗಿ ಬಾಬೇಲಿನ ಸಮಸ್ತ ವಿದ್ವಾಂಸರಿಗೂ, ಆ ರಾಜ್ಯಪಾಲನಾಗಿ ಮಾಡಿದಷ್ಟೇ ಅಲ್ಲ, ಆ ರಾಜ್ಯದಲ್ಲಿರ್ತಕ್ಕಂಥ ಬಾಬೇಲಿನ ಸಮಸ್ತ ಜ್ಞಾನಿಗಳಿಗೂ, ಅಂದರೆ ವಿದ್ವಾಂಸರಿಗೂ, ಮಂತ್ರಿಗಳಿಗೂ ಅಥವಾ ಜ್ಞಾನಿಗಳಿಗೂ, ಕನಸಿನ ಅರ್ಥವನ್ನು ಹೇಳ್ತಕ್ಕಂಥವರಿಗೆ, ಮುಖ್ಯ ಮಂತ್ರಿಗಳಿಗೆ ಮತ್ತು ಪ್ರಧಾನರಿಗೆ ಮತ್ತು ರಾಜ್ಯಪಾಲರಿಗೆ ಮತ್ತು ಸಹ ರಾಜ್ಯಪಾಲರಿಗೆ, ಸಂಚಾಲಕರಿಗೆ, ದೂತರಿಗೆ, ಗೂಢಾಚಾರಿಗಳಿಗೆ, ಸೈನ್ಯ ಸಮೂಹದ ಎಲ್ಲ ಅಧಿಪತಿಗಳಿಗೆ ಪ್ರಧಾನಿಯಾಗಿ ನೇಮಿಸಲ್ಪಟ್ಟ ದಾನಿಯೇಲನು ಒಂದು ಕನಿಷ್ಠ ಅಲ್ಪಸಂಖ್ಯಾತನಾಗಿರ್ತಕ್ಕಂಥ ಯಹೂದ್ಯ ಸಮುದಾಯದಿಂದ ಬಂದಿರತಕ್ಕಂಥ ಒಂದು ದೀನ ವ್ಯಕ್ತಿಯಾಗಿದ್ದನು.
ಸಾತ್ವಿಕನಾಗಿದ್ದನು, ದೇವರ ಭಯಭಕ್ತಿ ಉಳ್ಳವನಾಗಿದ್ದನು ಮತ್ತು ನಂಬಿಕಸ್ಥನಾದ ಪರಿಶುದ್ಧನಾಗಿದ್ದನು. ಎಲ್ಲರಿಲ್ಲೂಯ್ಯ. ಸಮಸ್ತ ಬಾಬೆಲ್ನ ಸಂಸ್ಥಾನ ಯಾರ ಕೈಲಿತ್ತು ಅವಾಗ? ನೆಬೂಕದ್ನೆಚ್ಚರ್ ಕೈಲಿ. ನೆಬೂಕದ್ನೆಚ್ಚರ್ ಏನ್ ಮಾಡಿದಾನೆ? ತಾನು ಸಿಂಹಾಸನ ಆಸೀನರೂಢನಾಗಿದ್ದಾನೆ, ಆದರೆ ಎಲ್ಲ ಆಳ್ವಿಕೆ ಯಾರ ಕೈಯಲ್ಲಿ ಕೊಟ್ಟಿದ್ದಾನೆ? ಬಹಳ ಇಂಪಾರ್ಟೆಂಟ್ ಇದೆ ಇದು. ದಾನಿಯೇಲನ ಕೈಯಲ್ಲಿ ಕೊಟ್ಟನು. ಆದರೆ ಈ ಸಮಯದಲ್ಲಿ, ಯಾವ ಸಮಯದಲ್ಲಿ? 42 ವರ್ಷಗಳಾದ ನಂತರ ಈತನ ಮೇಲೆ ಬಂದಿರತಕ್ಕಂಥ ಈ ಶಿಕ್ಷೆ, ವನವಾಸಿಯ ಶಿಕ್ಷೆಯ ಸಮಯದಲ್ಲಿ, ಈ ಶಿಕ್ಷೆ ಬಂದಾಗ ನನ್ನ ರಾಜ್ಯವನ್ನು ನೋಡಿಕೊಳ್ಳಿಕ್ಕೆ ಯಾರಿದ್ದಾರೆ ಅನ್ನತಕ್ಕಂಥ ಭಯ ಇಲ್ಲದೆ, ಆತನ ಯಾವ ರೀತಿಯಾದ ದಿಗುಲು ಚಿಂತೆ ಇಲ್ಲದೆ ನಿರ್ಭಯದಿಂದಿದ್ದ. ಆದರೆ ಆತನ ರಾಜ್ಯದ ಮೇಲೆ ಇದೆಲ್ಲ ಬಂದ ನಂತರ ಆತನಿಗೆ ಗೊತ್ತಾಯಿತು, ನನ್ನ ರಾಜ್ಯವನ್ನು ನಡೆಸಿದವರು ಯಾರು? 7 ವರ್ಷ ಕಾಲದಲ್ಲಿ ದಾನಿಯೇಲನು ಹಾಗೂ ಆತನ 49ನೇ ವಚನ, ಆಮೇಲೆ ದಾನಿಯೇಲನು ಅರಸನನ್ನು ಬೇಡಿಕೊಂಡದ್ದರಿಂದ ಶಡ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರನ್ನು ಬಾಬೆಲಿನ ಸಂಸ್ಥಾನದ ಕಾರ್ಯಭಾರವನ್ನು ವಹಿಸಿದನು. ದಾನಿಯೇಲನು ಅರಸನ ಅರಮನೆಯ ಮುಖ್ಯಸ್ಥಾನದ ಪದವಿಯಲ್ಲಿ ಕೂತ್ಕೊಂಡನು. ಅಂದ್ರೆ ಅರ್ಥ ಏನು? ಶಡ್ರಕ್, ಮೇಷಕ್, ಅಬೇದ್ನೆಗೋ. ಮತ್ತು ಸರೋದ್ರ ಶಡ್ರಕ್, ಮೇಷಕ್, ಅಬೇದ್ನೆಗೋರಿಗೆ ಏನು ಕೊಟ್ಟಿದ್ದಾನೆ? ಆಗ ದಾನಿಯೇಲನು ಅರಸನ ಹತ್ರ ವಿನಂತಿ ಮಾಡಿಕೊಂಡಿರುವುದರಿಂದ ಅರಸನು ಶಡ್ರಕ್, ಮೇಷಕ್, ಅಬೇದ್ನೆಗೋ ಅವರಿಗೆ ಎಂಬುವರನ್ನು ಬಾಬೇಲಿನ ಸಂಸ್ಥಾನದ ಎಲ್ಲ ಕಾರ್ಯಭಾರವನ್ನು, ಬಹಳ ಜಾಗ್ರತೆಯನ್ನು ಕೇಳ್ತೀರಿ, ಬಾಬೇಲಿನ ಸಂಸ್ಥಾನದ ಸಮಸ್ತ ಕಾರ್ಯಭಾರವನ್ನು ಮ್ಯಾನೇಜ್ ಮಾಡೋದಕ್ಕಾಗಿ, ನಿಯಂತ್ರಿಸೋದಕ್ಕಾಗಿ ಅವರನ್ನು ಕೂಡ ನೇಮಿಸಿದನು. ಎಲ್ಲ ಹೇಳ್ತಾರಲ್ವಯ್ಯ. ಈಗ ಬಹುಸಂಖ್ಯಾತರಾಗಿರ್ತಕ್ಕಂಥ ಬ್ಯಾಬಿಲೋನ್ ಸಾಮ್ರಾಜ್ಯದವರು ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಇವರು ಯಹೂದರು, ಇವರು ಸೆರೆವಾಸಿಗಳಾಗಿರ್ತಕ್ಕಂಥ ಕನಿಷ್ಠರು. ಜೈಲಲ್ಲಿದ್ದವ್ರನ್ನು, ಹೊರಗಿದ್ದ ಬಡವನನ್ನು ಕೂಡ ಸನ್ಮಾನ ಇರ್ತದೆ, ಹೊರಗಿದ್ದ ದರಿದ್ರನಿಗೂ ಸನ್ಮಾನ ಇರ್ತದೆ. ಆದರೆ ಜೈಲ್ವಾಸಿಯಾಗಿದ್ದವನಿಗೆ, ಸೆರೆಮನೆಯಲ್ಲಿದ್ದವನಿಗೆ ಕಿಮ್ಮತ್ತಿರ್ತದ? ಅಂತ ಸೆರೆಮನೆಯಲ್ಲಿ, ಅಂದ್ರೆ ಅಂತ ಸೆರೆವಾಸಿಗಳಾಗಿ ತೆಗೆದುಕೊಂಡು ಬಂದ ಧೂಳಿಯಿಂದ ಎಬ್ಬಿಸಿ, ಅಂದ್ರೆ ಧೂಳಿನಲ್ಲಿರ್ತಕ್ಕಂಥವ್ರು. ಕೆಲವು ಜನ ISCನಲ್ಲಿದ್ದವರಿಗೆ ಧೂಳು ತಾಗುವುದಿಲ್ಲ. ಅಲ್ಲೆಲ್ಲಿಯ ಧೂಳಿ, ದೀನರನ್ನು ಧೂಳಿಯಿಂದ ಎಬ್ಬಿಸಿ, ಬಡವರನ್ನು ತಿಪ್ಪೆಯಿಂದ, ಬಡವರಲ್ಲೋ, ಅವರು ಬಡವರೇ ಹೊರತು ಅವರು ದುಷ್ಟರಲ್ಲ. ಇಲ್ಲಿ ಲಿಸನ್ ಕೇರ್ಫುಲಿ, ಬಹಳ ಇಂಪಾರ್ಟೆಂಟ್ ಇದೆ. ಬೈಬಲ್ ಇದೆ, ಸುಳ್ಳು ಮಾತಾಡುವ ಮೂರ್ಖನಕ್ಕಿಂತಲೂ ಪ್ರಾಮಾಣಿಕವಾದ ಬಡವನೇ ಲೇಸು. ಅಂತ ಬಡವನು ತಿಪ್ಪೆಯಲ್ಲಿದ್ರು ಕೂಡ ಎಬ್ಬಿಸಿ ರಾಜರ ಮುಂದೆ ಕೂತ್ಕೊಳ್ಳುವಂತೆ ಮಾಡ್ತಾನೆ. ಬಡವರನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳ, ಅರಸರು, ರಾಜರ ಜೊತೆಯಲ್ಲಿ, ಅಂದರೆ ಅವರ ಜನಾಧಿಪತಿಗಳೊಡನೆ ಅವರ ಸಮಾನವಾಗಿ ನಾನು ಮಾಡಿದೆ. ಇನ್ನೊಂದು ಸರ್ ಓದ್ತೀರಿ, ಕಿಂಗ್ ಜೇಮ್ಸ್ 113:7. ನಿಮ್ಮ ತರ್ಜಮೆ ಓದಪ್ಪ, ಕಿಂಗ್ ಜೇಮ್ಸ್. ಧೂಳಿನಿಂದ ದರಿದ್ರರನ್ನು ಉನ್ನತ ಸ್ಥಿತಿಗೆ ಬರುವಂತೆ ಮಾಡಿ, ತಿಪ್ಪೆ ಒಳಗಿಂದ ಬಡವರನ್ನು ಮೇಲಕ್ಕೆ ಬರುವಂತೆ ಮಾಡುತ್ತಾನೆ. ಬಂಜೆಯಾದವಳನ್ನು ಮಕ್ಕಳು ಸಂತೋಷವುಳ್ಳ ತಾಯಿಯಾಗಿ ಮನೆಯಲ್ಲಿ 113:7 ಓದಿ. ಮಾಡುತ್ತಾನೆ. ಇಲ್ಲಿ ಧೂಳಿಯನ್ನು, ದೀನ ದರಿದ್ರರನ್ನು ಧೂಳಿಯಿಂದ ಎಬ್ಬಿಸಿ, ದೀನರನ್ನು ಪ್ರಭುಗಳ ಜೊತೆಲಿ ಕುಡಿಸ್ತೀನಂದ್ರೆ ಯಾರು ಇವರು? ದೀನರು, ಪ್ರಾಮಾಣಿಕರು, ತಗ್ಗಿಸಿಕೊಳ್ಳುವರು, ಒಡೆಯನ ಮಾತಿಗೆ ನಂಬಿಕಸ್ಥರಾಗಿರ್ತಕ್ಕಂಥ ದೀನರು. ತಿಪ್ಪೆಯಿಂದ ಬಡವರಂದ್ರೆ, ತಿಪ್ಪೆಯಿಂದ ಬಡವರು ತಿಪ್ಪೆಯಲ್ಲಿದ್ರು ಕೂಡ ಪ್ರಾಮಾಣಿಕತೆ ಇಲ್ಲದ ಬಡವರಲ್ಲ ಅವರು. ಬಹಳ ಚೆನ್ನಾಗಿದೆ ಬೈಬಲಲ್ಲಿ.
ಅದಕ್ಕಾಗಿ ಬಹಳ ಪ್ರಾಮಾಣಿಕತ್ವ, ನೀತಿ ಉಳ್ಳ ಬಡವರು ಒಂದು ವೇಳೆ ಬಡತನದಲ್ಲಿದ್ದರೂ ಕೂಡ, ಆದರೆ ಅವನು ನೀತಿಯಲ್ಲಿದ್ದರೆ ದೇವರು ಬಡತನದಿಂದ ಕಣ್ಣು ಎಬ್ಬಿಸಿ ಅರಸರ ಮುಂದೆ ಕೂತ್ಕೊಳ್ಳುವಂತೆ ಮಾಡ್ತಾನೆ. ಒಂದು ದಿವಸ ನನ್ನ ಪ್ರಿಯ ಎಲ್ಲ ಸಹೋದರಿ ಸಹೋದರೇ, ನೀವೀಗಲೂ ನಂಬಿಕಸ್ಥರಾಗಿ ಪ್ರಾಮಾಣಿಕರಾಗಿ, ಎಷ್ಟು ನೀತಿವಂತರಾಗಿ, ಎಷ್ಟು ಪ್ರಾಮಾಣಿಕವಾಗಿ ನೀವು ಸೇವೆ ಸಲ್ಲಿಸ್ತಾ ಇದ್ರು ಅಥವಾ ಕೆಲಸ ಮಾಡ್ತಾ ಇದ್ರು ಅಥವಾ ನೀವು ಉದ್ಯೋಗ ಮಾಡ್ತಾ ಇದ್ರು, ನಿಮಗೆ ನಷ್ಟವಾಗ್ತಾ ಇದೆಯಾ? ಚಿಂತೆ ಮಾಡಬೇಡ್ರಿ, ಇನ್ನೂ ತಡವಿಲ್ಲ. ದೇವರು ನಿಮ್ಮನ್ನು ಉನ್ನತಿಸಿ ತರುವ ಸಮಯ ಈಗಲೇ ಬಂದಿದೆ. ಆಮೆನ್. ಪ್ರೈಸ್ ಲಾರ್ಡ್ ಜೀಸಸ್. ಇದೇ ರೀತಿಯಿಂದ ಅಜ್ಞಾನಿಗಳನ್ನು ನಾಚಿಕೆ ಪಡಿಸೋದಕ್ಕಾಗಿ ದೇವರು ಜ್ಞಾನ ಇಲ್ಲದ ಬಲಹೀನರನ್ನು ದೇವರು ಎಬ್ಬಿಸ್ತಾನೆ. ಸುಮ್ಮನೆ ಹೇಳಿಲ್ಲ ಈ ಮಾತು. ಯಾಕಂದ್ರೆ ನೆಬೂಕದ್ನೆಚ್ಚರ ಅರಸನು ರಾಜ್ಯವನ್ನು 120 ದೇಶಗಳನ್ನು ಪರಿಪಾಲನೆ ಮಾಡತಕ್ಕಂಥ ಜ್ಞಾನ, ವಿವೇಕ ನನ್ನ ಹತ್ರನಿದೆ ಎಂಬುದಾಗಿ ತಾನು ತಿಳ್ಕೊಳ್ತಾ ಇದ್ದಾನೆ. ಮೊದಲನೇ ಕೊರಿಂಥಿ 1ನೇ ಅಧ್ಯಾಯ 28ನೇ ವಚನ. ಸಹೋದರರೇ, ದೇವರು ನಿಮ್ಮನ್ನು ಕರೆದವರೆಂದ್ರೆ ಎಂಥವರೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ, ಲೋಕದ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಏನು ಅನೇಕರಿಲ್ಲ. ದೇವರು ದೊಡ್ಡ ದೊಡ್ಡ ಜ್ಞಾನಿಗಳನ್ನು ನಾಚಿಕೆ ಪಡಿಸೋದಕ್ಕಾಗಿ ಈ ಲೋಕದ ಜ್ಞಾನ ಕಡಿಮೆ ಉಳ್ಳವರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು, ಪರಾಕ್ರಮಿಗಳನ್ನು ನಾಚಿಕೆ ಪಡಿಸೋದಕ್ಕಾಗಿ, ಅವಮಾನ ಪಡಿಸೋದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡ. ನನ್ನ ಪ್ರಿಯ ಸಹೋದರಿ ಸಹೋದರಿ ಎಲ್ಲರಿಗೆ ಒಳ್ಳೆ ವಾರ್ತೆ ಅಂದರೆ, ಜ್ಞಾನದಲ್ಲಿ ಕೊರತೆ ಇಲ್ಲದವರಿಗೆ, ಬಲದಲ್ಲಿ ಬಲಹೀನವಾದವರನ್ನು ದೇವರು ಆರಿಸಿಕೊಂಡು ಬಲಪರಾಕ್ರಮವುಳ್ಳ ನೆಬೂಕದ್ನೆಚ್ಚರನಿಗೆ ಅವಮಾನವಾಗುವಂತೆ ಮಾಡಿದ್ದಾನೆ. 7 ವರ್ಷದ ವನವಾಸ ಸುಮ್ಮನೆ ತೆಗೆದಿಲ್ಲ. ಆತನಿಗೇನು ಹೇಳಿದಾನೆ? ಈಗೋ ದೇವರು, ಪರಲೋಕದ ದೇವರು ಈ ಸಾಮ್ರಾಜ್ಯವನ್ನು ಕನಿಷ್ಠವಾದವರು, ದೀನ ದಲಿತರಿಗೂ, ಬಡ ದರಿದ್ರರಿಗೂ, ಅಜ್ಞಾನಿಗಳಿಗೂ, ಅಂದ್ರೆ ನೀಚರಂದ್ರೆ ಯಾರ್ರೀ? ಹಲೋ, ನಾವು ನೀಚರಂದ್ರೆ ಕೆಟ್ಟವರಂದ್ರೆ, ನೀಚರಂದ್ರೆ ಕೆಟ್ಟವರಲ್ಲ. ನೀಚರಂದ್ರೆ ಕಡೆಗೆನಿಸಲ್ಪಟ್ಟವರು, ಕನಿಷ್ಠವಾದವರು, ದೀನರು, ದರಿದ್ರರು, ಬಡವರು ಮತ್ತು ಜ್ಞಾನದಲ್ಲಿ ಕೊರತೆ ಉಳ್ಳವರು ಮತ್ತು ಬಲದಲ್ಲೂ ಬಲಹೀನವಾದವರನ್ನು ದೇವರು ಎಬ್ಬಿಸಿ ಅರಸರ ಮುಂದೆ ಕೂತ್ಕೊಳ್ಳುವಂತೆ ಮಾಡ್ತಾನೆ. ದೊಡ್ಡ ದೊಡ್ಡ ಸಮ್ರಾಟರನ್ನು ಪಾಠ ಕಳಿಸಂತ ದೇವರಾಗಿದ್ದಾನೆ ನಮ್ಮ ದೇವರು. ಗಂಭೀರವಾಗಿ ಹೇಳ್ತಿರಲ್ವಿಯ? ಅದಕ್ಕಾಗಿ ಮತ್ತೊಂದು ಸಾರಿ ಆ ಮಾತನ್ನು ಓದ್ತೀರಿ. 17ನೇ ವಚನವನ್ನು 4:17 ಬೇಗನೆ. ಈಗೋ ಈ ತೀರ್ಮಾನ ಪಾಲಕರಿಂದ, ಈ ನುಡಿಗಳು ಪರಿಶುದ್ಧರಿಂದ ಉಂಟಾಗುವಂತೆ ಮಾಡಿದಾನೆ. ಭೂಲೋಕದ ಎಲ್ಲ ಜನಾಂಗಗಳಿಗೂ ಮಹೋನ್ನತನು, ಮಾನವರಲ್ಲಿ ಆಳುವನು, ಆತನ ಪ್ರಭುತ್ವವೇ ನಡೆಯುವುದು ಎಂಬುದಾಗಿ ತಿಳ್ಕೊಳ್ಳುವಂತೆ ಆತನು ಕನಿಷ್ಠರನ್ನು, ದೀನರನ್ನು, ದೀನರ ಕೈಗೆ, ದೀನರಿಗೆ ಈ ಸಾಮ್ರಾಜ್ಯವನ್ನು ನಡೆಸುವುದಕ್ಕಾಗಿ ಒಪ್ಪಿಸಲಿಕ್ಕೆ ಸಮರ್ಥನಾಗಿದ್ದಾನೆ. ನೀಚರ ಕೈಯಲ್ಲಿ ಅಂದ್ರೆ ಅರ್ಥ ಏನು? ಜ್ಞಾನಹೀನರು, ಬಲಹೀನರು, ಆ ರಾಜ್ಯದ ರಾಜ ವೈಭವ, ರಾಜ ಸನ್ಮಾನ ಇಲ್ಲದವರು, ಯಾವ ಹೆಸರೇ ಇಲ್ಲದವರು, ಅಂಥವರನ್ನು ದೇವರು ಎಬ್ಬಿಸ್ತಾನೆ. ಅಂದ್ರೆ ಅಂಥವ್ರು ಅಂದ್ರೆ ಅವರು ಕೆಟ್ಟವರಲ್ಲ, ಪ್ರಾಮಾಣಿಕರು. ತಿಪ್ಪೆಯಲ್ಲಿದ್ದರೂ ಕೂಡ ಎಬ್ಬಿಸ್ತಾನೆ, ಧೂಳಿಯಲ್ಲಿದ್ದವರು ಕೂಡ ಎಬ್ಬಿಸ್ತಾನೆ. ಎಷ್ಟು ಸುಂದರವಾಗಿ ಈ ಮಾತನ್ನು ಹೇಳಲಾಗಿದೆ. ಆ ಕನಿಷ್ಠರು ಯಾರು, ಆ ನೀಚರು ಯಾರು, ಆ ಬಲಹೀನರು ಯಾರು, ಅಜ್ಞಾನದಲ್ಲಿ ಕೊರತೆ ಇದ್ದವರು ಯಾರು, ಅವರನ್ನೇ ಜ್ಞಾನಿಗಳಾಗಿ ಮಾಡಿದ್ದಾನೆ. ಬಡ, ದೀನ, ದಲಿತರು, ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಇಸ್ರಾಯೇಲರ ದೇವರು ಎಲ್ಲರಿಗೆ ಸಾರತಕ್ಕಂಥ ಸುವಾರ್ತೆ ಇದು. ನಾನು ಪ್ರೈಸ್ ಲಾರ್ಡ್ ಜೀಸಸ್. ಕಡೆಗೆ ಹೊಸ ಒಡಂಬಡಿಕೆಯಲ್ಲೂ ಇದರ ಉಲ್ಲೇಖನ ಆಗಿದೆ. 1ನೇ ಅಧ್ಯಾಯ 50ನೇ ವಚನ, ಲೂಕಾ ಸುವಾರ್ತೆ 1ನೇ ಅಧ್ಯಾಯ 52ನೇ ವಚನದಲ್ಲಿ ನಾವು ನೋಡೋಣ. ಲೂಕಾ ಸುವಾರ್ತೆ 50ನೇ ವಚನದಲ್ಲಿ ಇರಲಿ. 50ನೇ ವಚನ, 52ನೇ ವಚನ ಓದ್ರಿ. 1:52. ಪ್ರಭುಗಳನ್ನು ಸಿಂಹಾಸನದಿಂದ ಕಿತ್ತಾಕಿ, ಇವರೇ ದೀನರಂದ್ರೆ ಅರ್ಥ ಆಯ್ತಾ? ನೀಚರಂದ್ರೆ ನಾವೇನು ತಿಳ್ಕೊಂಡಿದ್ದೇವೆ? ಕೆಟ್ಟವರು. ನೀಚರಂದ್ರೆ ಕೆಟ್ಟವರಲ್ಲ, ಕೆಟ್ಟವರು ಇಲ್ಲದವರು ಕೂಡ
ದೀನ ಸ್ಥಿತಿಯಲ್ಲಿದ್ದಾರೆ. ದೀನ ಸ್ಥಿತಿಯವರನ್ನು ಪ್ರಭುಗಳನ್ನು ಸಿಂಹಾಸನಗಳಿಂದ ಕಿತ್ತಾಕಿ, ಆ ರಾಜ್ಯವನ್ನು ಆಳ್ತಿರ್ತಕ್ಕ ರಾಜರನ್ನು ಕಿತ್ತಾಕಿ, ಒಡೆಯರನ್ನು ಕಿತ್ತಾಕಿ, ದೀನ ಸ್ಥಿತಿಯವರನ್ನು, ಬಡ ಸ್ಥಿತಿಯಲ್ಲಿರ್ತಕ್ಕಂಥ ಪ್ರಾಮಾಣಿಕರನ್ನು ತಿರುಗಿ ಉನ್ನತ ಸ್ಥಿತಿಗೆ ತಂದಿದ್ದಾನೆ. ಕಿಂಗ್ ಜೇಮ್ಸ್. ಬಲಿಷ್ಠರಾದ ಪರಾಕ್ರಮಿಗಳಾದ ಚಕ್ರವರ್ತಿಗಳನ್ನು ಅವರ ಸ್ಥಾನಗಳಿಂದ ಅವರನ್ನು ತಳ್ಳಿಹಾಕಿ ದೀನರಾಗಿರುವ ಪ್ರಾಮಾಣಿಕರು, ದೀನರಾಗಿರುವ ನಂಬಿಕಸ್ಥರು, ದೀನರಾಗಿರುವ ಅವರನ್ನು ದೇವರು ಮೇಲಕ್ಕೆತ್ತಿದ. ಆತ್ಮದಲ್ಲಿ ಬಡವರಾದವರು ಧನ್ಯರು, ದೇವರ ರಾಜ್ಯ ಅವರದ್ದು. ಪರಿಶುದ್ಧರಂದ್ರೆ ಯಾರಂದ್ರೆ ಇವರೇ. ಆತ್ಮದಲ್ಲಿ ಬಡವರಾದವರು ಧನ್ಯರು ಅಂದ್ರೆ ಆತ್ಮದಲ್ಲಿ ದೀನರಾದವರು. ತೆಲುಗು ಭಾಷೆಯಲ್ಲಿ ಚೆನ್ನಾಗಿ, ಆತ್ಮದಲ್ಲಿ ದೀನರಾದವರು ತಗ್ಗಿಸಿಕೊಳ್ಳೋರು ಧನ್ಯರು. ಆತ್ಮದಲ್ಲಿ ದೀನರಾದವರು ಧನ್ಯರು, ಪರಲೋಕ ಪ್ರಭುತ್ವ ಅವರದಾಗಿದೆ. ಎಷ್ಟು ಸುಂದರವಾಗಿದೆ ಅದು. ಪರಿಶುದ್ಧರಂದ್ರೆ ಯಾರು, ಆ ದೀನರಂದ್ರೆ ಯಾರು, ಆ ಸಾತ್ವಿಕರಂದ್ರೆ ಯಾರು ಎಂಬುದಾಗಿ ಒಂದೊಂದಾಗಿ ನಾವು ನೋಡ್ತಾ ಬರ್ತಾ ಇದ್ದೇವೆ. ಜ್ಞಾನಹೀನರನ್ನು ತೆಗೆದುಕೊಂಡು ದೇವರು ಜ್ಞಾನವಂತರಾಗಿ ಮಾಡಿ ವಿದ್ವಾಂಸರನ್ನು ನಾಚಿಕೆಗೊಳಿಸ್ತಾನೆ ಎಂಬುದಾಗಿ ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನೊಂದು ಬಹಳ ಸುಂದರವಾದ ಸಂಗತಿ, ಈ ಪರಿಶುದ್ಧರು ಯಾರು, ಹೇಗಿರ್ತಾರೆ ಎಂಬುದಾಗಿ. ಹೀಗೆ ನಾವು ಇರೋದ್ರಿಂದಲೇ ದೇವರು ದಾನಿಯೇಲನಂಥ ಆಶೀರ್ವಾದ, ದಾನಿಯೇಲನಂಥ ಸಮೃದ್ಧಿ ಆ ಕನಿಷ್ಠವಾದವರಿಗೆ ಉಂಟಾಗ್ತದೆ. ಮತ್ತು ಬಡವರಾದವರು ಧನ್ಯರು. ಹಾಗೆ ದುಃಖ ಪಡುವವರು, ಪಶ್ಚಾತ್ತಾಪ ಪಡುವರು ಧನ್ಯರು, ಅವರು ಸಂತೈಸಲ್ಪಡುವರು. ಸೆರೆವಾಸಿಯಾಗಿದ್ದಾರೆ, ಸೆರೆಮನೆಯಲ್ಲಿ ಹೋಗಿದ್ದಾರೆ, ಸೆರೆವಾಸಿಗಳಿಗೆ ದಾಸತ್ವಕ್ಕೆ ಹೋಗಿದ್ದಾರೆ, ದುಃಖಪಟ್ಟರು, ಆದರೂ ಅವರು ಧನ್ಯರು, ಅವರು ಸಂತೈಸಲ್ಪಟ್ಟರು. ಸಾತ್ವಿಕರು ಯಾರು? ಇವರು ಯಾರು? ದೀನರು ಯಾರು? ಸಾತ್ವಿಕರು, ಸಂಭಾಯಿತರು, ಸಾಧುಗಳಂತಿರುವವರು. ಸಾತ್ವಿಕರು ಧನ್ಯರು, ಭಾಗ್ಯವಂತರು, ಭೂಮಿಯನ್ನು ಅವರು ಸ್ವತಂತ್ರಿಸಿಕೊಳ್ತಾರೆ. ದಾನಿಯೇಲ್, ಶಡ್ರಕ್, ಮೇಷಕ್, ಅಬೇದ್ನೆಗೋ ಬಹು ನಂಬಿಕಸ್ಥರು, ಪ್ರಾಮಾಣಿಕರು, ಸಾತ್ವಿಕರಾದವರು. ಇವರೇ ಪರಿಶುದ್ಧರಂದ್ರೆ. ಪರಿಶುದ್ಧರಲ್ಲಿ ಇವೆಲ್ಲ ನೀತಿಗಳು ನೆರವೇರುತ್ತವೆ. ಸಾತ್ವಿಕರು ಧನ್ಯರು, ಅವರು ಭೂಮಿಯನ್ನು ಸ್ವತಂತ್ರಿಸಿಕೊಳ್ತಾರೆ. ನೀತಿಗಾಗಿ ಹಸಿದು ದಾಹಗೊಂಡಿದ್ದವರು ಧನ್ಯರು, ನೀತಿಗಾಗಿ ಹಸಿದು ದಾಹಗೊಂಡಿದ್ದವರು ಧನ್ಯರು, ಅವರು ತೃಪ್ತಿಯನ್ನು ಹೊಂದುತ್ತಾರೆ. 70 ವರ್ಷ ಕಾಲಕ್ಕೆ ದಾನಿಯೇಲ್, ಶಡ್ರಕ್, ಮೇಷಕ್, ಅಬೇದ್ನೆಗೋ ತೃಪ್ತಿಯುಳ್ಳ ದೀರ್ಘಾಯು ಬ್ಯಾಬಿಲೋನಿನ ಬಂಗಾರದಂಥ ಪರಿಪಾಲನದಲ್ಲಿ ಆಳ್ವಿಕೆಯಲ್ಲಿ ಅವರಿದ್ದರು. ಇವರೇ ಪರಿಶುದ್ಧರು. ನೀತಿವಂತರು ಈ ನೀತಿಗಾಗಿ ಹಸಿದು ದಾಹಗೊಂಡವರು ಧನ್ಯರು, ಅವರು ತೃಪ್ತಿಯನ್ನು ಹೊಂದುತ್ತಾರೆ. ಕನಿಕರ ಉಳ್ಳವರು ಧನ್ಯರು, ಅವರು ಕನಿಕರ. ಇವರೇ ಸಾತ್ವಿಕರು, ಇವರೇ ದೀನರು. ಬೇರೆಯವರ ಮೇಲೆ ಕನಿಕರ, ದಯೆ, ವಾತ್ಸಲ್ಯವನ್ನು ತೋರಿಸ್ತಕ್ಕಂಥವ್ರು. ತನ್ನ ಮೇಲೆ ದೌರ್ಜನ್ಯವಾಗಿ ಅವರು ತೆಗೆದುಕೊಂಡು ಬಂದಿರತಕ್ಕಂಥ ಎಲ್ಲ ಸೆರೆವಾಸಿಗಳನ್ನು ತೆಗೆದುಕೊಂಡು ಬಂದರೂ ಕೂಡ ಅವರನ್ನು ಶಾಪ ಅಥವಾ ನಾಶ ಆಗಲಿ, ಅವರ ಸತ್ಯನಾಶ ಆಗಲಿ, ಅವರ ರಾಜ್ಯ ಹಾಳಾಗಲಿ ಎಂಬುದಾಗಿ ಶಾಪ ಕೊಡ್ತಕ್ಕಂಥ ದುರ್ಬುದ್ಧಿ ಇಲ್ಲ. ನಾನು ಪೂರ್ವದಲ್ಲಿ ಕೆಲವು ಸಭೆಯಲ್ಲಿದ್ದಾಗ ಆ ಸಭೆಯಲ್ಲಿ ಶತ್ರುಗಳನ್ನು ಶಾಪ ಕೊಡೋದು, ಅವರು ಹಾಳಾಗಲಿ, ಅವರು ಸತ್ಯನಾಶ ಆಗಲಿ ಅನ್ನತಕ್ಕಂಥ ಕೆಲವ ದುಷ್ಟ ಸಭೆಗಳು ಹೀಗೆ ಮಾಡ್ತಿರೋದನ್ನು ನೋಡಿದೆ ನಾನು. ಆದರೆ ಅದೇ ನನ್ನಲ್ಲಿ ಒಂದು ಸಾರಿ ಬಂದಿತ್ತು. ಬಂದ ಕೂಡಲೇ ನಮ್ಮ ಸಭೆ ಹಿರಿಯರು ಹೇಳಿದ್ರು, ನನಗಿದು ಅರ್ಥ ಆಗ್ತಾ ಇಲ್ಲ, ನಿಮ್ಮ ಬಾಯಿಂದ ಶಾಪ ಯಾಕೆ ಬರ್ತಾ ಇದೆ? ದುಷ್ಟರಾಗಲಿ, ಕೆಟ್ಟವರಾಗಲಿ, ಶತ್ರುಗಳಾಗಲಿ ಅವ್ರನ್ನ ಶಪಿಸಬೇಡ್ರಿ, ಅವ್ರಿಗಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ನಮ್ಮ ಸಭೆ ಹಿರಿಯರು ಹೇಳುವಾಗ ನಾನು ಅರ್ಥ ಮಾಡ್ಕೊಂಡಿಲ್ಲ ಅವಾಗ. ಆದರೆ ಇಲ್ಲಿ ಅವ್ರು ಹೇಳ್ತಾರೆ, ಎಂಥ ಕೆಡುಕನಾಗಿರಲಿ, ಎಂಥ ಕೆಟ್ಟವನಾಗಿರಲಿ, ಎಂಥ ಕೇಡು ಮಾಡಿರೋನಾಗಲಿ, ನಂಬಿಕಸ್ಥನಾಗಿದ್ದು ನಿನ್ನ ಮೋಸ ಮಾಡಿರೋನಾಗಿರಲಿ, ಅವನನ್ನು ಕ್ಷಮಿಸಿ ಅವನನ್ನು ಕರುಣಿಸೋದೇ ಹಲ್ಲೆಲೂಯಾ ಕರುಣೆಯನ್ನು ಹೊಂದುತ್ತಾನೆ. ಗಂಭೀರವಾಗಿ ಹೇಳ್ತಾರಲ್ಲೂಯ್ಯ. ಅದಕ್ಕಾಗಿ ಪರಿಶುದ್ಧರಂದ್ರೆ ಇವರೇ ಪರಿಶುದ್ಧರು. ಸುಳ್ಳಾಡೋರು ಪರಿಶುದ್ಧರಾಗ್ಲಿಕ್ಕೆ ಆಗುವುದಿಲ್ಲ. ನಂಬಿಕಸ್ಥರಾಗಿರುವವರು
ಇವರೇ ಪರಿಶುದ್ಧರು. ಅದಕ್ಕಾಗಿ ಎಷ್ಟು ಸುಂದರವಾಗಿ ಹೇಳಿದೆ ಅಂದರೆ, ನಾನು ಹೇಳೋದಂದರೆ ಆ ಕನಿಷ್ಠರಂದ್ರೆ ಯಾರು? ಬ್ಯಾಬಿಲೋನ್ ಸಾಮ್ರಾಜ್ಯರ 120 ದೇಶಗಳನ್ನು, ಪೃಥ್ವಿಯನ್ನು ವಶಕ್ಕೆ ತೆಗೆದುಕೊಂಡು ಪೃಥ್ವಿಯನ್ನು, ಭೂಮಿಯನ್ನು ಸ್ವತಂತ್ರಿಸಿಕೊಳ್ಳತಕ್ಕ ವ್ಯಕ್ತಿಗಳು ಯಾರು? ಬಹಳ ಹುಡುಕ್ತಾ ಇದ್ದೆ ನಾನು, ತನಿಖೆ ನಡೆಸಿದ್ದೆ ಅದರ ಬಗ್ಗೆ, ಸುದೀರ್ಘ ತನಿಖೆ. ಅನೇಕ ವಿಜ್ಞಾನಿಗಳು, ಜ್ಞಾನಿಗಳು ಇದಕ್ಕೆ ಆಯ್ಕೆ ಮಾಡಿ ತನಿಖೆ ನಡೆಸಿದ. ಆದರೆ ಈಗ ಸಿಗ್ತಾ ಇದೆ ಸಾತ್ವಿಕರಾದವರು ಎಷ್ಟು ಒಳ್ಳೆಯವರು ಎಂಬುದಾಗಿ. ತದನಂತರ ನೆಕ್ಸ್ಟ್, ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುತ್ತಾರೆ. ಹೃದಯ ಶುದ್ಧಿ ಉಳ್ಳವರು ಧನ್ಯರು, ಸಾತ್ವಿಕರು ಆಯ್ತು ರೀ. ಕರುಣೆ ಉಳ್ಳವರು ಧನ್ಯರು. ತದನಂತರ ಹೃದಯ ಶುದ್ಧಿ ಉಳ್ಳವರು ಧನ್ಯರು, ಅವರು ದೇವರನ್ನು ಕಾಣುವರು. ಹಲ್ಲೆಲೂಯಾ. ಯಾರಿವರು? ಹಲೋ, ದಾನಿಯೇಲ್ ಯಾರು? ದೇವರ ಮಾತುಗಳನ್ನು ಸ್ಪಷ್ಟವಾಗಿ ಕೇಳತಕ್ಕಂಥ, ದೇವರು ಕೊಟ್ಟಿರುವ ದರ್ಶನಗಳನ್ನು ಅರ್ಥ ಮಾಡಿಕೊಳ್ಳತಕ್ಕಂಥ ಶುದ್ಧ ಹೃದಯ ಇರುವುದರಿಂದಲೇ ಈತನಿಗೆ ಅರಸನ ಮೇಲೆ ಬಂದಿರತಕ್ಕಂಥ ಕೇಡು, ಅರಸನ ಮೇಲೆ ಬಂದಿರತಕ್ಕಂಥ ಒಳ್ಳೆಯದು, ಅರಸನ ಮೇಲೆ ಬಂದಿರತಕ್ಕಂಥ ಕ್ಷೇಮ, ಅರಸನ ಮೇಲೆ ಬಂದಿರತಕ್ಕಂಥ ದರ್ಶನಗಳು, ಕನಸುಗಳು, ಅರ್ಥಗಳನ್ನು ಹೇಳಲಿಕ್ಕೆ ಸ್ಪಷ್ಟವಾದಂಥ ಹೃದಯ ಶುದ್ಧಿ ಉಳ್ಳವರು ಧನ್ಯರು. ಅರ್ಥವಾಗಲಾರಂತ ಅರ್ಥ ಮಾಡಿಕೊಳ್ತಕ್ಕಂಥ ಹೃದಯ ಶುದ್ಧಿ ಉಳ್ಳವರು ಧನ್ಯರು, ಅವರು ದೇವರನ್ನು ನೋಡುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇವರೇ ಪರಿಶುದ್ಧರಾಗಿರ್ತಕ್ಕಂಥ ಕನಿಷ್ಠರು, ದೀನರು, ಧೂಳಿನಲ್ಲಿದ್ದ ಬಡವರು ಇವರೇ. ಮೊದಲೇ ಬರೆಯಲ್ಪಟ್ಟಿದೆ ಅದು. ಏನಂತ ತಿಳ್ಕೊಂಡು, ಆತ್ಮದಲ್ಲಿ ದೀನರಾಗಿರೋರು ಧನ್ಯರು, ಪರಲೋಕ ರಾಜ್ಯ ಅವರ ಕೈಯಲ್ಲಿ. ಯಾಕಂದ್ರೆ ಪರಿಶುದ್ಧರ ಕೈಯಲ್ಲಿ ಏನಿದೆ? ಪ್ರಭುತ್ವ ಯಾರ ಕೈಲಿದೆ? ಪರಿಶುದ್ಧರ ಕೈಲಿದೆ. ಇದೇ ದಾನಿಯೇಲನಲ್ಲಿ ಅದು ಉಲ್ಲೇಖಿಸಲ್ಪಟ್ಟಿದೆ. ಆಮೇಲೆ ಕೊನೆಗೆ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳೆಂದು ಎನಿಸಲ್ಪಡುವರು. ಹೌದಾ? ಎಂಥವ್ರು ಇವರು? ಇವ್ರು ಹೇಗೆ ಆಳ್ತಾರಂತೆ ಇವರು? ದಾನಿಯೇಲ 11:21ರಲ್ಲಿ ಸಮಾಧಾನ ಪಡಿಸುವರು ಧನ್ಯರು, ಅವರು ದೇವರ ಮಕ್ಕಳೆಂದು ಎನಿಸಲ್ಪಡುವರು. ಇವರು, ಅರಸನು ಪಾಪ ಮಾಡಿ ನಾಶವಾದನು, 7 ವರ್ಷದ ನಂತರ ವಾಪಸ್ ಬರ್ತಾನೆ. ಯಾರು? ಹಲೋ, ಭಾಳ ಲಕ್ಷ ಕೊಟ್ಟು ಕೇಳ್ತೀರಿ. ಇದೇ ಜಾಗದಲ್ಲಿ ನಮ್ಮ ಈ ಒಂದು ದೇಶದಲ್ಲಿರ್ತಂಥ ಒಂದು ಪಟ್ಟಿಂಗನ್ನು ಯಾರು ಇದ್ದಿದ್ರೆ, ಆ 7 ವರ್ಷದ ಸಾಮ್ರಾಜ್ಯವನ್ನು ಆಳ್ತಾ ಇನ್ನು ಮುಂದೆ 7 ವರ್ಷದ ಶಿಕ್ಷೆಯನ್ನು ಅನುಭವಿಸಿ ಬರ್ತಿರ್ತಕ್ಕಂಥ ಅರಸನಿಗೆ ದೇವರು ಕೊಡ್ತಾನಂತ ಹೇಳಿನಲ್ಲ. ದೇವರು ಕೊಡ್ತಾನಂತ ಹೇಳಿದ ಕೂಡಲೇ ಇಲ್ಲಿ ಇರತಕ್ಕಂಥ ಆಳ್ತಿರ್ತಕ್ಕಂಥ ದಾನಿಯೇಲ್, ಶಡ್ರಕ್, ಮೆಷಕ್, ಅಬೇದ್ನೆಗೋ, ದಾನಿಯೇಲು ನಂಬಿಕೆ ದ್ರೋಹಿಯಾಗಿದ್ರು. ಈ ಲೋಕದ ದುಷ್ಟ ಬುದ್ಧಿ ಅವನಿಗೆ ಬಂದಿದ್ರೆ, ಅರಸನಾದ ನೆಬೂಕದ್ನೆಚ್ಚರ್ ಆಳಿದ್ದ ನೋಡಿದ್ರ, ಅರಸನಾದ ನೆಬೂಕದ್ನೆಚ್ಚರ್ ಹುಚ್ಚನಾಗ್ಬಿಟ್ಟಾನೆ, ಅವನು ಮತ್ತೆ ರಾಜ್ಯಕ್ಕೆ ಬಂದರೆ ಅವನು ಸೇರಿಸ್ಕೋಬೇಡ್ರಿ ಅಂತೇಳಿ ಅವರ ಮೇಲೆ ಸುಳ್ಳು ಪ್ರಚೋದನೆ ಮಾಡಿ ರಾಜ್ಯವನ್ನೆಲ್ಲ ತಾನೇ ವಶಪಡಿಸಿಕೊಳ್ಳಬೇಕನ್ನತಕ್ಕಂಥ ದುಷ್ಟ ಬುದ್ಧಿಗೆ ಅವಕಾಶ ಕೊಡದ ನಂಬಿಕಸ್ಥರು, ಪ್ರಾಮಾಣಿಕರು, ಸಾತ್ವಿಕರು, ಹೃದಯ ಶುದ್ಧಿ ಉಳ್ಳವರು, ಆತ್ಮದಲ್ಲಿ ದೀನರಾದವರು, ಇವರೇ ಪರಿಶುದ್ಧರು. ಎಲ್ಲ ಹೇಳ್ತಾರಲ್ಲಯ್ಯ. 7 ವರ್ಷದ ವನವಾಸವನ್ನು ಕಳೆದು ಆತನು ವಾಪಸ್ ಬರುವವರೆಗೆ ಇವರೆಲ್ಲ ಚೆನ್ನಾಗಿ ಆಳ್ತಾ, ಸಮೃದ್ಧಿಕರವಾಗಿ, ಆಶೀರ್ವಾದಕರವಾಗಿ ಆಳ್ತಾ ಇರುವಾಗ ಅಲ್ಲಿರ್ತಕ್ಕಂಥ ಎಲ್ಲ ಸಾಮ್ರಾಜ್ಯಕ್ಕೆ, ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಇಗೋ ಮತ್ತು ನೆಬೂಕದ್ನೆಚ್ಚರ್ ಬಂದರೆ ಆತನನ್ನು ಏನು ಮಾಡೋದು ಬೇಡ? ತೆಗೆದುಕೊಳ್ಳೋದು ಬೇಡ. ಆತನನ್ನು ಮರಣದಂಡನೆ ವಿಧಿಸೋಣ, ಆತನನ್ನು ಸೆರೆಮನೆಯಲ್ಲಿ ಆಗ್ಬಿಡೋಣ, ಆಗ ನಾವೇ ಈ ಭೂಲೋಕವನ್ನು ಆಳುತ್ತೇವೆ ಅನ್ನತಕ್ಕಂಥ ದುರ್ಬುದ್ಧಿಗೆ ಅವಕಾಶ ಕೊಡದ ಸಾತ್ವಿಕರು, ನಂಬಿಕಸ್ಥರು, ಪ್ರಾಮಾಣಿಕರು, ಹೃದಯ ಶುದ್ಧಿ ಉಳ್ಳವರು ಭೂಲೋಕದಲ್ಲಿ ಶಾಂತಿಯನ್ನು ತರತಕ್ಕಂಥವ್ರು. ಅದಕ್ಕಾಗಿ ಇವರೆಂಥವ್ರಂತೆ? ಶಾಂತತೆಯಿಂದ ಆಳತಕ್ಕಂಥವ್ರು, ಸಮಾಧಾನ ಪಡಿಸೋರು ಧನ್ಯರು. ಜಗಳ ಹಚ್ಚೋರಷ್ಟು ದುಷ್ಟರು ಈ ಭೂಲೋಕದಲ್ಲಿ ಯಾರಿಲ್ಲ. ನಮ್ಮ ಬೈಬಲ್ ಹೇಳ್ತಾ ಇದೆ, ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ, ಸಮಾಧಾನ ಪಡಿಸೋರು ಅದೃಷ್ಟವಂತರು, ಭಾಗ್ಯರು, ಸುಖವಂತರು, ಧನ್ಯರು, ಆಶೀರ್ವದಿಸಲ್ಪಟ್ಟವರು, ಅವರು ದೇವರ ಮಕ್ಕಳೆಂದೆನಿಸಲ್ಪಡುವರು. ಸಮಾಧಾನ ಪಡಿಸದೆ ಶಾಂತತೆಯನ್ನು ಭಂಗ ಮಾಡ್ತಿರ್ತಕ್ಕಂಥ ದುಷ್ಟ ಶಕ್ತಿಗಳಿಗೆ ಇದೊಂದು ಸಂದೇಶ. ಅವರು ಯಾವತ್ತೂ ಸುಖವಾಗಿರುವುದಿಲ್ಲ. ಅವರ ಚಿತ್ತಗಳು, ಅವರ ಉದ್ದೇಶಗಳು, ಅವರ ಎಜೆಂಡಾಗಳು ಎಂದಿಗೂ ನೆರವೇರುವುದಿಲ್ಲ ಎಂದು ಇವತ್ತೇ ಇಲ್ಲೇ ಘೋಷಣೆ ಸಾರಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಸಮಾಧಾನ ಪಡಿಸೋರು ಧನ್ಯರು, ಅವರು
ದೇವರ ಮಕ್ಕಳೆಂದೆನಿಸಲ್ಪಡರು. ದಾನಿಯೇಲ್ 11:21 ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ದೇವರು ಪರಾಕ್ರಮಿಗಳನ್ನು ಕಿತ್ತು ಹಾಕಿ ಕನಿಷ್ಠರನ್ನು, ದೀನರನ್ನು, ರಾಜ ಸನ್ಮಾನ ಇಲ್ಲದವರನ್ನು ರಾಜ ಸಿಂಹಾಸನಾಸೀನರೂಢರಾಗಿ ಮಾಡಿ. ಓದ್ತಿರ ಮಾತನ್ನು ದಾನಿಯೇಲ್. ರಾಜ ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಅಲ್ಲದ ಅಥವಾ ಯೋಗ್ಯನಲ್ಲದ ಅಥವಾ ಅರ್ಹತೆ ಇಲ್ಲದವನು ಆಗಿರುವ ಒಬ್ಬ ಕನಿಷ್ಠನು, ದೀನನನ್ನು ದೇವರು ಎಬ್ಬಿಸಿ ಎದ್ದು ನೆಮ್ಮದಿಯ ಕಾಲದಲ್ಲಿ, ಸಮಾಧಾನದ ಕಾಲದಲ್ಲಿ ಬಂದು ನಯನುಡಿಗಳಿಂದ, ಅಂದ್ರೆ ಅರ್ಥನು ದೇಶದಲ್ಲಿ ಶಾಂತತೆ ತರತಕ್ಕಂಥ ನುಡಿಗಳಿಂದ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾನಂತೆ. ಶಡ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲರು ದೇಶದಲ್ಲಿ ಭಯಭೀತಿ ಆಗಿರುವಾಗ ನಮ್ಮ ಅರಸನು, ನಮ್ಮ ಚಕ್ರವರ್ತಿ ವನವಾಸಿ ಆಗಿಬಿಟ್ಟನಲ್ಲ, ಎಲ್ಲರೂ ಭಯಭೀತಿಯಾಗಿ, ಸರ್ಕಾರ ಭಯಭೀತಿಯಾಗಿ, ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಭಯಭೀತಿಯಾಗಿ ದಿಗ್ಭ್ರಮೆಗೊಂಡು ದಿಗುಲು ಪಟ್ಟ ಸಮಯದಲ್ಲಿ ದಾನಿಯೇಲ್, ಶಡ್ರಕ್, ಮೇಷಕ್, ಅಬೇದ್ನೆಗೋ ಅವರು ಆ ದೇಶಕ್ಕೆ ನಯನುಡಿಗಳಿಂದ ಭಯಪಡಬೇಡ್ರಿ, 7 ವರ್ಷದ ನಂತರ ನಮ್ಮ ಅರಸನು ಮತ್ತು ತಿರುಗಿ ಬರಲಿಕ್ಕಿದ್ದಾನೆ, ಅಷ್ಟರವರೆಗೆ ಕನಸುಗಳಿಗೆ ಅರ್ಥ ಹೇಳಿರುವ ಆ ಪರಲೋಕದ ಮಹೋನ್ನತನು ನಮ್ಮ ದೇಶವನ್ನು ಕಾಪಾಡಲಿಕ್ಕೆ ಸರ್ವಶಕ್ತನಾಗಿದ್ದಾನೆ, ಭಯಪಡಬೇಡ್ರಿ ಎಂಬುದಾಗಿ ಭಯಗೊಂಡಿರ್ತಕ್ಕಂಥ, ದಿಗುಲುಪಟ್ಟಿರ್ತಕ್ಕಂಥ, ಅಶಾಂತಿಗೊಂಡಿರ್ತಕ್ಕಂಥ, ಇನ್ನು ದಿಕ್ಕು ತೋಚದಂತ ಇರುವ ಎಲ್ಲ ಸಾಮ್ರಾಜ್ಯದ ಎಲ್ಲ ಸಂಸ್ಥಾನಗಳಿಗೆ ಶಾಂತಿ ಸಂದೇಶವನ್ನು ಕೊಟ್ಟಿದವರು ದಾನಿಯೇಲ್, ಶಡ್ರಕ್, ಮೇಷಕ್, ಅಬೇದ್ನೆಗೋ ಎಂಬ ಸಾತ್ವಿಕರೇ. ಅದಕ್ಕಾಗಿ 7 ವರ್ಷದ ಕಾಲದಲ್ಲಿ ದಾನಿಯೇಲ್, ಶಡ್ರಕ್, ಮೇಷಕ್, ಅಬೇದ್ನೆಗೋ ರಾಜ್ಯ ಪರಿಪಾಲನೆ ಮಾಡುವಾಗ ಅರಸನಾದ ನೆಬೂಕದ್ನೆಚ್ಚರನ ವಿರೋಧವಾಗಿ ಯಾವ ದುಷ್ಟ ಕುತಂತ್ರವನ್ನು, ನಂಬಿಕೆ ದ್ರೋಹದ ಕುತಂತ್ರವನ್ನು, ವಂಚನೆಯ ಕುತಂತ್ರವನ್ನು ಮಾಡದೆ ತಿರುಗಿ ಬಂದವನಿಗೆ ಮತ್ತು ತಿರುಗಿ 2ರಷ್ಟಾದ ಸನ್ಮಾನವನ್ನು, 2ರಷ್ಟಾದ ವೈಭವವನ್ನು, 2ರಷ್ಟಾದ ಮಹಿಮೆಯನ್ನು, 2ರಷ್ಟಾದ ಪ್ರಭಾವವನ್ನು, 2ರಷ್ಟಾದ ಸೈನ್ಯ ಬಲವನ್ನು, 2ರಷ್ಟಾದ ಖಜಾನೆ ಅಭಿವೃದ್ಧಿಯನ್ನು ತಂದುಕೊಟ್ಟು ಅರಸನಾದ ನೆಬೂಕದ್ನೆಚ್ಚರನು 7 ವರ್ಷದ ವನವಾಸಿ ಶಿಕ್ಷೆಯನ್ನು ಹೊಂದಿಕೊಂಡು ಬರುವಾಗ ಆತನನ್ನು ದೂಷಿಸಿ, ಆತನ ವಿರೋಧವಾಗಿ ಆದ ಪ್ರಚೋದನೆ ನೀಡದೆ ಆತನನ್ನು ಸನ್ಮಾನಿಸಿ ತಿರುಗಿ ಆತನಿಗೆ ಕೊಟ್ಟಿರುವ ನಂಬಿಕಸ್ಥನಾಗಿರ್ತಕ್ಕಂಥ ದಾನಿಯೇಲನ ಇಂಥ ನಂಬಿಕಸ್ಥನೆಂಬುದಾಗಿ ಸಾರಿ ಹೇಳ್ತಾ ಇದ್ದಾನೆ ನೆಬೂಕದ್ನೆಚ್ಚರ. ಪರಿಶುದ್ಧರ ನುಡಿಯಿಂದಲೇ ಇದು ಜರುಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಎಲ್ಲ ಹೇಳ್ತಾರಲ್ವಿಯ? ಕರ್ತನ ನಾಮಕ್ಕೆ ಮಹಿಮೆಯುಂಟಲಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನೀವು ಪ್ರಾಮಾಣಿಕರಾಗಿ, ನಂಬಿಕರಾಗಿ, ನಿಜಸ್ಥನಾಗಿ ದೇವರ ಸಮ್ಮುಖದಲ್ಲಿ ಭಯಭಕ್ತಿಯೊಳಗೆ ನಡ್ಕೊಳ್ಳಾದ್ರೆ, ಧೂಳಿಯಲ್ಲಿರಲಿ, ತಿಪ್ಪೆ ಎಲ್ಲಿ ಬಿದ್ದಿರಲಿ, ದೇವರು ನಿನ್ನ ಮೆಸ್ಸಿ ರಾಜರ ಸಮಾನದಲ್ಲಿ ಕೂಡಿಸಿ ರಾಜರ ವೈಭವವನ್ನು ಕೊಟ್ಟು ನೀವು ಕೂಡ ನಂಬಿಕಸ್ಥರಾಗಿರೋದಾದರೆ ದೇವರು ದಾನಿಯೇಲ್, ಶಡ್ರಕ್, ಮೇಷಕ್, ಅಬೇದ್ನೆಗೋ ಯಾವ ದೇಶದಲ್ಲಿ ದಾಸರಾಗಿ, ಯಾವ ದೇಶದಲ್ಲಿ ಸೆರೆವಾಸಿಗಳಾಗಿ, ಯಾವ ದೇಶಗಳಲ್ಲಿ ಕನಿಷ್ಠರಾಗಿ, ಯಾವ ದೇಶಗಳಲ್ಲಿ ದೀನರಾಗಿ, ಯಾವ ದೇಶದಲ್ಲಿ ದರಿದ್ರರಾಗಿ ಬಿದ್ದಿದ್ರೋ ಅವರನ್ನೇ ಎಬ್ಬಿಸಿದಾಗೆ ದೇವರು ನಿನ್ನನ್ನು ಕೂಡ ಎಬ್ಬಿಸ್ತಾನೆ, ನಿನ್ನನ್ನು ಕೂಡ ಆರೋಗ್ಯಪಡಿಸ್ತಾನೆ, ನಿನ್ನನ್ನು ಕೂಡ ಬಿಡಿಸ್ತಾನೆ, ನಿನಗೂ ಕೂಡ ಸುಖ, ಶಾಂತಿ, ಸಮೃದ್ಧಿಯನ್ನು ಖಚಿತವಾಗಿ ಕೊಡ್ತಾನೆ. ಕಣ್ಣನ್ನು ಮುಚ್ಚನ ಪ್ರಾರ್ಥಿಸ್ತಾನೆ. ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವ ನಮ್ಮ ತಂದೆಯಾದ ದೇವರೇ, ದೇವರು ಕನಿಷ್ಠರಿಗೂ ದೀನರಿಗೂ ಬಡವರನ್ನು ಕೂಡ ಧೂಳಿಯಿಂದ ಎಬ್ಬಿಸಿ, ತನಗಿಷ್ಟವಾದವರನ್ನು, ತನಗೆ ಮೆಚ್ಚುಗೆ ಆದವರನ್ನು ಎಬ್ಬಿಸಿ ನೆಬೂಕದ್ನೆಚ್ಚರ ಆಳ್ತಿರ್ತಕ್ಕಂಥ ಭೂಮಿಯ ಸಾಮ್ರಾಜ್ಯವನ್ನೆಲ್ಲ ಅವರ ಕೈಯಲ್ಲಿ ಕೊಟ್ಟು ಅವರ ಮೂಲಕವಾಗಿ ನಡೆಸಲಿಕ್ಕೆ ಸಮರ್ಥನು ಎಂದು ನೆಬೂಕದ್ನೆಚ್ಚರನಿಂದ ಗರ್ವಿಷ್ಠನು ಅರ್ಥ ಮಾಡಿಕೊಳ್ಳುವವರೆಗೂ 7 ವರ್ಷದ 2ರಷ್ಟಾದ ಸಮೃದ್ಧಿಯನ್ನು ಪಡ್ಕೊಂಡು ಬಂದ ನಂತರ ನನ್ನ ಜನರು ಮೋಸ ಮಾಡೋರಲ್ಲ ನೆಬೂಕದ್ನೆಚ್ಚರನೇ, ನನ್ನ ಮಾತಿಗೆ ಅಧೀನವಾಗಿರ್ತಕ್ಕಂಥ ಈ ಜನರು, ಶಡ್ರಕ್, ಮೇಷಕ್, ಅಬೇದ್ನೆಗೋ ಬೆಂಕಿಗೆ ಆಹುತಿ ಆಗಬೇಕಾದ ಈ ಜನರು ನಂಬಿಕಸ್ಥರಾಗಿರೋದ್ರಿಂದ ಅವರ ಮೇಲೆ ಬೆಂಕಿಯ ಪ್ರಭಾವ ಬರಲಿಲ್ಲ. ದಾನಿಯೇಲನ ಮೇಲೆ ಮರಣ ಖಡ್ಗವು ನೇತಾಡುವಾಗಲೂ ಆತನನ್ನು ಕೊಂದು ಹಾಕಲಿಕ್ಕೆ ಈ ಸಾಮ್ರಾಜ್ಯದ ಬಲವೂ ಕೂಡ ಸಾಧ್ಯವಾಗಲಿಲ್ಲ. ನನ್ನ ದಾಸರಾಗಿರ್ತಕ್ಕಂಥ ಮಹೋನ್ನತನ ಸೇವಕರಾಗಿರ್ತದ ಇವರು, ನೆಬೂಕದ್ನೆಚ್ಚರ, ನೀನು ಶಾಪಗ್ರಸ್ತನಾಗಿ 7 ವರ್ಷದ ವನವಾಸಿಯಿಂದ ತಿರುಗಿ ಬಂದಾಗಲೂ ನಿನಗೆ 2ರಷ್ಟಾದ ಸಂಪಾದನೆ ಮಾಡಿ 2ರಷ್ಟಾದ ರಾಜ್ಯದ ವೈಭವವನ್ನು ಗಳಿಸಿ
ತಿರುಗಿ ನಂಬಿಕಸ್ಥರಾಗಿ ನಿನ್ನ ಕೈಯಲ್ಲಿ ಒಬ್ಬಿಸಿರುವ ನನ್ನ ದಾಸರು ನಿನಗೆ ಸಾಕ್ಷಿಯಾಗಿರಬೇಕು. ಯಾಕಂದರೆ ಮಹೋನ್ನತನಾದ ದೇವರು ಈ ಜಗತ್ತನ್ನು ಆಳ್ತಾ ಇದ್ದಾನೆ. ಪರಿಶುದ್ಧರು ಕೈಯಲ್ಲಿ ಈ ಸಾಮ್ರಾಜ್ಯವನ್ನು ಕೊಡಬಲ್ಲ ಅನ್ನತಕ್ಕಂಥ ಸತ್ಯವನ್ನು ನೀನು ತಿಳಿದುಕೊಳ್ಳಬೇಕೆಂಬುದಾಗಿ. ಅದಕ್ಕಾಗಿ ನೆಬೂಕದ್ನೆಚ್ಚರ ಅರಸನು ದಾನಿಯೇಲ ಪುಸ್ತಕದಲ್ಲಿ 4ನೇ 1, 2, 3 ವಚನಗಳಲ್ಲಿ ನಾನು ದೇವರು ಮಾಡಿರತಕ್ಕಂಥ ಮಹತ್ವ ಕಾರ್ಯಗಳು, ಸೂಚಕ್ರಿಯೆಗಳು, ನನ್ನ ಪ್ರತಿಯಾಗಿ ಮಾಡಿರುವ ಎಲ್ಲ ಮೇಲುಗಳನ್ನು ನಾನು ಸಾರಿ ಹೇಳಬೇಕು ಎಂಬುದಾಗಿ ಹೇಳಿರುವ ಮಾತೆ ಇವತ್ತು ನಾನು ಸಾರಿ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ನಿಮ್ಮ ದುಃಖ ದಿನಗಳು ಸಮಾಪ್ತವಾಗಲಿ. ದೇವರು ನಿಮ್ಮನ್ನು ಸಂಪೂರ್ಣವಾಗಿ ಆರೋಗ್ಯ ಮಾಡಲಿ. ಕಷ್ಟಗಳು, ಕಣ್ಣೀರುಗಳು, ದುಃಖಗಳಿಂದ, ಬಾಧೆಗಳಿಂದ ಸಂಪೂರ್ಣವಾಗಿ ನಿವಾರಿಸಿ ಸುಖ, ಸಂತೋಷ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ ನಿಮಗೆ ಉಂಟಾಗಲಿ. ಎಲ್ಲ ಕೆಟ್ಟ ಚಟಗಳಿಂದ ಯೇಸು ನಾಮದಲ್ಲಿ ಬಿಡುಗಡೆಯಾಗಲಿ ಎಂಬುದಾಗಿ ಘೋಷಿಸ್ತಾ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ ಸದಾಕಾಲ ನಿಮಗೂ ನಿಮ್ಮ ಕುಟುಂಬಕ್ಕೆ ಇರಲಿ ಎಂಬುದಾಗಿ ಹಾರೈಸುತ್ತಾ, ಕೊನೆಗೆ ನಿತ್ಯ ಜೀವದಲ್ಲಿ ಎಲ್ಲರೂ ಸೇರಬೇಕೆಂಬುದಾಗಿ ಪ್ರಾರ್ಥಿಸ್ತಾ, ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ ನನ್ನ ಪ್ರಿಯ ಸಹೋದರಿ ಸಹೋದರೇ. ಗಾಡ್ ಬ್ಲೆಸ್ ಯು.